ರಕ್ಷಕನು ವಿಮೋಚಕನು ಅತಿ ಬೇಗನೆ ಬರಲಿರುವ ಮೊದಲಿಂಗನಾದಂಥ ಯೇಸು ಕ್ರಿಸ್ತ ನಾಮದಲ್ಲಿ ಕೂಡಿ ಬಂದಿರತಕ್ಕಂಥ ನಿಮ್ಮೆಲ್ಲರೂ ಕೂಡ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ದೇವರು ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ನಮ್ಮ ಬಲಗೈಯನ್ನು ಮೇಲೆ ಕೆತ್ತೋಣ, ಈ ವಾಕ್ಯವನ್ನು ಅರಿಕೆ ಮಾಡೋಣ. ಬಲಗೈಯನ್ನು ಮೇಲೆ ಕೆತ್ತೋಣ, ವಾಕ್ಯವನ್ನು ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಈ ಸಮಯದಲ್ಲಿ ನೇರವಾಗಿ ನಾವು ವಾಕ್ಯದ ಕಡೆ ಹೋಗೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯದಲ್ಲಿರ್ತಕ್ಕಂಥ ಒಂದು ವಚನವನ್ನು ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಅಗಲಿಸುವವರು ಯಾರು? ಕಷ್ಟವೋ, ಸಂಕಟವೋ, ಹಿಂಸೆಯೋ, ಅನ್ನವಿಲ್ಲದಿರುವುದು, ವಸ್ತ್ರದಿಲ್ಲದಿರುವುದು, ಗಂಡಾಂತರವು, ಖಡ್ಗವೋ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ದೇವರಿಂದ ನಮ್ಮನ್ನು, ದೇವರ ಪ್ರೀತಿಯಿಂದ ನಮ್ಮನ್ನು ಯಾರು ಕೂಡ ಅಗಲಿಸುವುದಕ್ಕೆ ಸಾಧ್ಯವಿಲ್ಲ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಅನೇಕ ವಿಷಯಗಳಲ್ಲಿ ಏನಾಗ್ತಾರೆ? ಅಗಲಿ ಹೋಗ್ತಾರೆ. ಅನೇಕ ವಿಷಯದಲ್ಲಿ ಏನಾಗ್ತಾರೆ? ಸೋತು ಹೋಗ್ತಾರೆ. ಅನೇಕ ವಿಷಯದಲ್ಲಿ ಬಿದ್ದು ಹೋಗ್ತಾರೆ. ಕಾರಣ ಏನಂತಂದರೆ, ಅವರು ಆತನ ಮೇಲೆ ಇಟ್ಟಿರ್ತಕ್ಕಂಥ ಪ್ರೀತಿಯಲ್ಲಿ ಸ್ಥಿರವಾಗಿ ನಿಂತುಕೊಳ್ಳುವಂಥ ಸ್ಥಿತಿಯಲ್ಲಿ ಅವರು ಇರೋದಿಲ್ಲ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರ ಪ್ರೀತಿ ಮನುಷ್ಯರೆಲ್ಲರ ಮೇಲೆ ಶಾಶ್ವತವಾಗಿದ್ದರೆ, ಮನುಷ್ಯನ ಪ್ರೀತಿ ದೇವರ ಮೇಲೆ ಹೆಂಗಿರುತ್ತೆ ರೀ? ಸ್ವಲ್ಪ ಹೊತ್ತು ಪ್ರೀತಿ ತೋರಿಸ್ತಾರೆ, ಸ್ವಲ್ಪ ಹೊತ್ತು ಮತ್ತೆ ಲೋಕವನ್ನು ಹಿಂಬಾಲಿಸಿ ನಡೆಯುವಂಥವ್ರು ಆಗಿರ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ದೇವರ ವಾಕ್ಯ ಹೇಳ್ತದೆ, ಯೆರೆಮೀಯನ ಪ್ರವಾದನೆ ಗ್ರಂಥದಲ್ಲಿ 31ನೇ ಅಧ್ಯಾಯದಲ್ಲಿ 3ನೇ ವಚನದಲ್ಲಿ, ನಾನು ನಿನ್ನನ್ನು ಪ್ರೀತಿಸಿರುವುದು ಶಾಶ್ವತ ಪ್ರೇಮದಿಂದಲೇ, ಆದ ಕಾರಣ ನಿನ್ನನ್ನು ಮಮತೆಯಿಂದ ಸೆಳೆದುಕೊಂಡಿದ್ದೇನೆ ಅಂತೇಳಿ. ದೇವರ ಪ್ರೀತಿ ಅದು ಶಾಶ್ವತವಾಗಿರ್ತಕ್ಕಂಥ ಪ್ರೀತಿಯಾಗಿದೆ ಪ್ರಿಯರೇ. ಅದರಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರ ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತಾ ಇದೆ, ನಿಜವಾದಂಥ ವಿಶ್ವಾಸಿ ದೇವರ ಮೇಲೆ ಇಟ್ಟಿರ್ತಕ್ಕಂಥ ನಂಬಿಕೆಯನ್ನು, ದೇವರ ಮೇಲೆ ಇಟ್ಟಿರ್ತಕ್ಕಂಥ ಪ್ರೀತಿಯನ್ನು, ದೇವರನ್ನು ಹಿಂಬಾಲಿಸಿ ನಡೆಯುವಂಥ ಸಮಯದಲ್ಲಿ ತೋರಿಸಿರ್ತಕ್ಕಂಥ ವಿಧೇಯತೆಯನ್ನು ಯಾವತ್ತೂ ಕೂಡ ದೇವರಿಗೂ ತನಗಿರ್ತಕ್ಕಂಥ ಅನ್ಯೋನ್ಯತೆ ಸಂಬಂಧವನ್ನು ಏನು ಮಾಡೋದಲ್ರಿ? ಕಡಿದು ಹಾಕಿಕೊಳ್ಳೋದಿಲ್ಲ, ಮುರಿದು ಹಾಕಿಕೊಳ್ಳೋದಿಲ್ಲ. ಅದಕ್ಕಾಗಿ ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಅದಕ್ಕಾಗಿ ಪೌಲನು ಬರಿತಾ ಇದ್ದಾನೆ ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ 8ನೇ ಅಧ್ಯಾಯ, ಆತ್ಮಾನುಸಾರವಾಗಿ ನಾವು ನಡೆಯುವವರಾಗಿ ಜೀವಿಸುವಾಗ ಯಾವ ರೀತಿಯಾಗಿರ್ತಕ್ಕಂಥ ಆಶೀರ್ವಾದಗಳನ್ನು ನಾವು ಹೊಂದಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ, ಆತ್ಮ ಮತ್ತು ಈ ಒಂದು ಶರೀರ ಇವೆರಡರ ಮಧ್ಯದಲ್ಲಿರ್ತಕ್ಕಂಥ ವಿಷಯಗಳನ್ನು 5, 6, 7, 8 ಅಧ್ಯಾಯಗಳಲ್ಲೆಲ್ಲ ಏನು ಮಾಡ್ತಾ ಇದ್ದಾನೆ? ಪೌಲನು ತಿಳಿಸ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ದೇವ್ರ ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ, ದೇವರು ಯಾವಾಗಲೂ ಕೂಡ ಮನುಷ್ಯರನ್ನು ಶಾಶ್ವತವಾಗಿ ಪ್ರೀತಿಸಿದ್ದಾನೆ ಪ್ರಿಯರೇ. ಆದರೆ ಮನುಷ್ಯರು ಏನು ಮಾಡ್ತಾರೆ? ಕೆಲವೊಂದು ಸಂಗತಿಗಳಿಗಾಗಿ ಕಷ್ಟ ಬಂದಂಥ ಸಮಯದಲ್ಲಿ ದೇವರಿಂದ ಏನು ಮಾಡ್ತಾರೆ? ಅಗಲಿ ಹೋಗ್ತಾರೆ. ಸಂಕಟಗಳು ಬಂದಂಥ ಸಮಯದಲ್ಲಿ ದೇವರಿಂದ ಅಗಲಿ ಹೋಗ್ತಾ ಇದ್ದಾರೆ. ಏನಾದರೂ ಒಂದು ಹಿಂಸೆಯಾದಂಥ ಸಮಯದಲ್ಲಿ ದೇವರಿಂದ ಅಗಲಿ ಹೋಗ್ತಾ ಇರ್ತಾರೆ. ಅನ್ನ ಇರಲಾರ್ದಂಥ ಸ್ಥಿತಿ, ಆಹಾರ ಇರಲಾರ್ದಂಥ ಸ್ಥಿತಿಗೆ ಅವರ ಕುಟುಂಬಗಳು ಜಾರಿ ಹೋದಂಥ ಸಮಯದಲ್ಲಿ, ವಸ್ತ್ರ ಇರಲಾರ್ದಂಥ ಸ್ಥಿತಿಯಲ್ಲಿ ಅವರ ಕುಟುಂಬಗಳು ಜಾರಿ ಹೋದಂಥ ಸಮಯದಲ್ಲಿ, ಯಾವುದಾದ್ರೂ ಹಿಂಸೆ, ಖಡ್ಗ, ಗಂಡಾಂತರ ಯಾವುದಾದ್ರೂ ಬಂದಂಥ ಸಮಯದಲ್ಲಿ ಅವ್ರು ಏನು ಮಾಡ್ತಾರೆ? ದೇವರಿಂದ ಜಾರಿ ಹೋಗ್ತಾರೆ, ಅಗಲಿ ಹೋಗ್ತಾರೆ ಪ್ರಿಯರೇ. ಆದರೆ ನಾವಾದರೂ ಕೂಡ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಅಗಲಿಸುವವರು ಯಾರು? ಹಲ್ಲೆಲೂಯಾ. ದೇವರಿಂದ, ದೇವರ ಪ್ರೀತಿಯಿಂದ, ದೇವರು ನಮಗೆ ತೋರಿಸಿರ್ತಕ್ಕಂಥ ಆ ಒಂದು ಸತ್ಯ ಮಾರ್ಗದಿಂದ ನಮ್ಮನ್ನು ಯಾರು ಕೂಡ ಅಗಲಿಸೋದಕ್ಕೆ ಸಾಧ್ಯ ಇಲ್ಲ. ಒಂದೊಪ್ಪತ್ತು ನಮಗೆ ಆಹಾರ ಇಲ್ಲ ಅಂತಂದ್ರೂ ಚಿಂತೆ ಇಲ್ಲ, ನಮ್ಮ ಪ್ರಾಣ ಹೋದ್ರೂ ಚಿಂತೆ ಇಲ್ಲ, ನಾವು ಸಮಾಧಿಗೆ ಸೇರಿದ್ರೂ ಚಿಂತೆ ಇಲ್ಲ. ಆದರೆ ನಾವು ದೇವರನ್ನು ಮಾತ್ರ ಏನು ಮಾಡಲ್ರಿ? ಬಿಟ್ಟು ಕೊಡೋದಿಲ್ಲ ಎನ್ನುವಂಥದ್ದು ನಿಜವಾದ ವಿಶ್ವಾಸಿಯ ಒಂದು ಹೆಬ್ಬಯಕೆ ಆಗಿರುತ್ತೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ಪ್ರಿಯರೇ, ಅನೇಕ ಭಕ್ತರು ದೇವರಿಗೋಸ್ಕರವಾಗಿ ಏನು ಮಾಡಿದ್ರಿ? ದೇವರ ಪ್ರೀತಿಗೋಸ್ಕರವಾಗಿ ಏನು ಮಾಡಿದ್ರಿ? ಎಲ್ಲವನ್ನ ಬಿಟ್ಟು ಬಂದರು. ಶಿಷ್ಯರಾದರು ತಮ್ಮ ಕುಟುಂಬ, ಮಕ್ಕಳು, ತಮ್ಮ ಕೆಲಸ, ಜವಾಬ್ದಾರಿಗಳು, ಲೋಕದ ಪ್ರಕಾರವಾಗಿ ಮಾಡುವಂಥ ಕಾರ್ಯಗಳೆಲ್ಲವನ್ನ ಬಿಟ್ಟು ಕ್ರಿಸ್ತನನ್ನು ಮನಃಪೂರ್ವಕವಾಗಿ ಅವ್ರು ಏನು ಮಾಡಿದ್ರಂತೆ? ಹಿಂಬಾಲಿಸಿ ನಡೆಯುವಂಥವರು ಆದರೂ ಪ್ರಿಯರೇ. ಅದಕ್ಕಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಅವರ ಜೀವಿತಗಳು ಕತ್ತಲೆಯೋಪಾದಿಯಿಂದ ಬೆಳಕಿನೋಪಾದಿಯ ಕಡೆಗೆ, ಶಾಪದೋಪಾದಿ ಕಡೆಯಿಂದ ಆಶೀರ್ವಾದದ ಕಡೆಗೆ ಅವರ ಜೀವಿತಗಳು ಕೆಳಮಟ್ಟದಿಂದ ಮೇಲ್ಮಟ್ಟದ ಕಡೆಗೆ, ಬಲಹೀನತೆ
ಕಡೆಯಿಂದ ಬಲವಂತರಾಗುವಂಥದ್ರ ಕಡೆಗೆ ಅವರ ಜೀವಿತಗಳೇನಾದವು ಮಾರ್ಪಾಟಾದವು ಪ್ರಿಯರೇ. ಯಾಕಂದರೆ ಅವರು ದೇವರನ್ನು ಪರಿಪೂರ್ಣವಾಗಿ ಹಿಂಬಾಲಿಸಿ ನಡೆಯುವಂಥವರಾದ್ರೆ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಇವತ್ತು ನನ್ನ ನಿನ್ನ ಜೀವಿತದಲ್ಲಿ ದೇವರಿಂದ ದೂರ ಮಾಡುವಂಥ ಯಾವುದಾದ್ರೂ ಸನ್ನಿವೇಶಗಳು ಬಂದಂಥ ಸಮಯದಲ್ಲಿ ಆ ಸನ್ನಿವೇಶಗಳು ನಮ್ಮನ್ನು ಆಳ್ವಿಕೆ ಮಾಡಬಾರ್ದು. ಕ್ರಿಸ್ತನು ಮಾತ್ರ ನಮ್ಮನ್ನು ಆಳ್ವಿಕೆ ಮಾಡುವಾಗ ಆ ಸನ್ನಿವೇಶಗಳನ್ನು ದೇವರು ಏನು ಮಾಡ್ತಾನೆ, ಆ ಕಷ್ಟಗಳನ್ನು ದೇವರು ಏನು ಮಾಡ್ತಾನೆ, ಮಾರ್ಪಡಿಸುವ ಆತನಾಗಿರ್ತಾನೆ ಪ್ರಿಯರೇ. ಅದಕ್ಕಾಗಿ ನಾನು ನೋಡ್ತಾ ಇದ್ದೇವೆ, ದೇವ್ರ ವಾಕ್ಯ ಅದಕ್ಕಾಗಿ ಹೇಳ್ತಾ ಇದೆ, ಸಂಗಡ ಮಾತಾಡ್ತಾ ಇದೆ ಒಂದೇ ವಿಷಯ, ಯಾರು ನಮ್ಮನ್ನು ಅಗಲಿಸ್ತಾರೆ, ಯಾರು 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 ನಮ್ಮನ್ನು ದೇವರಿಂದ ಅಗಲಿಸೋದಕ್ಕೆ ಸಾಧ್ಯವೇ ಇಲ್ಲ ಎಂಬುದಾಗಿ. ಹಲ್ಲೆಲೂಯಾ. ಒಬ್ಬ ವ್ಯಕ್ತಿ ಆಗಿರ್ಬೋದು, ಯಾವುದೋ ಒಂದು ದುರಾತ್ಮ ಶಕ್ತಿ ಆಗಿರ್ಬೋದು, ಯಾವುದೋ ಒಂದು ಸ್ಥಿತಿಗತಿಗಳಿಗೆ ನಮ್ಮನ್ನು ಕರೆದುಕೊಂಡು ಹೋಗುವಂಥ ಸಂಪ್ರದಾಯ ಪದ್ಧತಿಗಳೇ ಆಗಿರ್ಬೋದು, ಯಾವುದು ಕೂಡ ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಅಗಲಿಸೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಕ್ರಿಸ್ತನ ಒಂದು ಶಿಲುಬೆ ಎನ್ನುವಂಥದ್ದು ನಮ್ಮನ್ನು ಲೋಕದಿಂದ ವಿಮೋಚನೆ ಮಾಡಿ ಆತನ ಪ್ರೀತಿಯಲ್ಲಿ ಎಣೆದುಕೊಂಡೋಪಾದಿಯಲ್ಲಿ ಏನಾಗಿದೆ ರೀ, ಸ್ಥಿರವಾಗಿ ನಿಲ್ಲಿಸಿದೆ ಪ್ರಿಯರೇ. ಹಲ್ಲೆಲೂಯಾ. ಕ್ರಿಸ್ತನು ನಮ್ಮನ್ನು ಮಣ್ಣಿನಿಂದ ಬಂಡೆಯ ಮೇಲೆ ಏನು ಮಾಡಿದ್ದಾನೆ, ನಿಲ್ಲಿಸಿದ್ದಾನೆ. ನಮಗೆ ಬೇಕಾಗಿರುವಂಥದ್ದೆಲ್ಲವನ್ನು ಕ್ರಿಸ್ತನ ಏನು ಮಾಡ್ತಾ ಇದ್ದಾನೆ, ಒದಗಿಸಿ ಕೊಡ್ತಾ ಇದ್ದಾನೆ. ಅದಕ್ಕಾಗಿ ಪೌಲನ ಅನೇಕ ಸಂಗತಿಗಳನ್ನು ಈ ಅಧ್ಯಾಯದಲ್ಲಿ ತೋರಿಸ್ತಾ ಇದ್ದಾನೆ, ಹೇಳ್ತಾ ಇದ್ದಾನೆ ಪ್ರಿಯರೇ, ಆತ್ಮಾನುಸಾರವಾಗಿ ನಡೆಯುವವರೇ ದೇವರ ಮಕ್ಕಳು ಎಂಬುದಾಗಿ. ಹಲ್ಲೆಲೂಯಾ. ಶರೀರಾನುಸಾರವಾಗಿ ನಡೆದರೆ ಪ್ರಯೋಜನ ಇಲ್ಲ. ನಮ್ಮೊಳಗಡೆ ಇರ್ತಕ್ಕಂಥ ಆತ್ಮ, ಆ ಆತ್ಮ ಪರಮಾತ್ಮನ ಸಂಗಡ ಲೀನವಾದ ಅಂಥ ಸಮಯದಲ್ಲಿ, ಪರಮಾತ್ಮನಂದ್ರೆ ಯಾರೇ, ಸೃಷ್ಟಿಕರ್ತನಾದಂಥ ದೇವರು, ಆ ದೇವರೇ ಮನುಷ್ಯನಾಗಿ ನರಮನುಷ್ಯನಾಗಿ ನರಾವತಾರ ಹೊತ್ತಿ ಯೇಸು ಕ್ರಿಸ್ತನೆನ್ನುವಂಥ ನಾಮಧೇಯದ ಮೂಲಕ ಈ ಲೋಕಕ್ಕೆ ಬಂದಿದ್ದಾನಲ್ವಾ, ನಮ್ಮ ಆತ್ಮ ಪರಿಶುದ್ಧ ಆತ್ಮ ಏನಾಗಬೇಕ್ರಿ, ಒಂದಾಗಬೇಕು. ನಮ್ಮಲ್ಲಿ ಪರಿಶುದ್ಧ ಆತ್ಮನು ಇಳಿದು ಬಂದಂಥ ಸಮಯದಲ್ಲಿ ಆ ಪರಿಶುದ್ಧ ಆತ್ಮ ನಮಗೆ ಎಲ್ಲ ರೀತಿಯಿಂದಲೂ ಸರ್ವ ಸತ್ಯತೆ ಕಡೆಗೆ ಆತನ ಏನು ಮಾಡ್ತಾನೆ, ನಡೆಸುವಂಥ ದೇವರಾಗಿದ್ದಾನೆ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ದೇವ್ರ ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ, ಯಾರು ಕೂಡ ನಮ್ಮನ್ನು ದೇವರಿಂದ ಅಗಲಿಸೋದಕ್ಕೆ ಸಾಧ್ಯ ಇಲ್ಲ. ಯೇಸು ಸ್ವಾಮಿ ಸಂಗಡ 12 ಜನ ಶಿಷ್ಯರಿದ್ರು. ಆ 12 ಜನ ಶಿಷ್ಯರಲ್ಲಿ ಒಬ್ಬ ಶಿಷ್ಯನು ಮಾತ್ರ ಹೆಂಗಿದ್ದಂಥವನು, ದೇವರನ್ನು ಹಿಡಿದುಕೊಡಬೇಕು, ದೇವರಿಗೆ ಮೋಸ ಮಾಡಬೇಕು, ತನ್ನ ಗುರುವಿನ ಕಾಲಿಗೆ ಅಡ್ಡಲಾಗಿ ತನ್ನ ಕಾಲನ್ನು ಇಡಬೇಕು, ಗುರುವನ್ನು ಸಂಪೂರ್ಣವಾಗಿ ಶತ್ರುವಿಗೆ ಒಪ್ಪಿಸಿಕೊಡಬೇಕೆನ್ನುವಂಥ ಶಿಷ್ಯ. ಅವನನ್ನು ದೇವರಿಂದ ಅಗಲಿಸಿರುವಂಥದ್ದು ಯಾವುದ್ರಿ, ಅವನಿಗೆ ಕಣ್ಣುಗಳು ಯಾವುದನ್ನು ನೋಡಿದವು, ಅವನಿಗೆ ಹಣವನ್ನು ನೋಡಿದವು. ಅವನ ಕಣ್ಣುಗಳು ಯಾವುದನ್ನು ನೋಡಿದವು, ಅಧಿಕಾರವನ್ನು ನೋಡಿದವು. ಅವನ ಕಣ್ಣುಗಳು ಯಾವುದನ್ನು ನೋಡಿತು, ಈ ಲೋಕವನ್ನು ನೋಡಿತು. ಅದಕ್ಕಾಗಿ ದೇವರಿಂದ ಅಗಲಿ ಹೋದ ಮೇಲೆ ಅವನು ಭಯಂಕರವಾದಂಥ ರೀತಿಯಲ್ಲಿ ನಾಶನವಾಗಿ ಏನಾದ್ನರಿ, ಸತ್ತು ಹೋದ ಪ್ರಿಯರೇ. ಆತ್ಮಹತ್ಯೆ ಮಾಡಿಕೊಂಡು ಅವನ ಕರಳುಗಳು, ಹೊಟ್ಟೆ ಕರಳುಗಳೆಲ್ಲ ಹೊರಗಡೆ ಕಿತ್ತು ಬಂದು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಹಲ್ಲೆಲೂಯಾ. ಅದಕ್ಕಾಗಿ ಪ್ರಿಯರೇ, ದೇವರು ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ಯಾವ 11 ಜನ ಶಿಷ್ಯರು ಆತನ ಸಂಘ ಇರುವಂಥ ಸಮಯದಲ್ಲಿ, ಅವರ ದೇವರ ಒಂದು ಅನ್ಯೋನ್ಯತೆಯಲ್ಲಿ ಇರುವಂಥ ಸಮಯದಲ್ಲಿ, ದೇವರು ತನ್ನ ಆತ್ಮನನ್ನು ಯಾರ ಮೇಲೆ ಕಳಿಸಿದಂತೆ, 10 ದಿವಸಗಳ ಕಾಲ ಯಾರು ಇದ್ದಾರೆ, ಈ ಶಿಷ್ಯರಿದಾರಲ್ವ, ಈ 10 ದಿವಸಗಳ ಕಾಲ ಶಿಷ್ಯರು, 50 ದಿವಸಗಳ ಕಾಲ ಈ ಶಿಷ್ಯರು ಯೆರೂಸಲೇಮನ್ನು ಬಿಟ್ಟು ಹೋಗದೆ ಅಲ್ಲೇ ಸ್ಥಿರವಾಗಿ ನಿಂತುಕೊಂಡ ಕಾರಣಕ್ಕಾಗಿ ದೇವರು ತನ್ನ ಆತ್ಮವನ್ನು ಏನು ಮಾಡಿದ, ಅವರ ಮೇಲೆ ಕಳಿಸಿದ ಪ್ರೇರ. ಆ ಆತ್ಮ ಅವರನ್ನು ಏನು ಮಾಡ್ತಾ ಇದೆ, ದೇವರ ಸಂಗಡ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅನ್ಯೋನ್ಯತೆಯಲ್ಲಿ ಇರುವುದಕ್ಕೆ ನಡೆಸ್ತಾ ಇದೆ ಪ್ರೇರ. ಆತ್ಮ ಅವರ ಮೇಲೆ ಬಂದಾಗ ಅವರು ಅನೇಕ ಆಶ್ಚರ್ಯ ಕಾರ್ಯಗಳನ್ನು ಮಾಡಿದರು. ಆತ್ಮ ಅವರ ಮೇಲೆ ಬಂದಾಗ ಅನೇಕ ಅದ್ಭುತಗಳನ್ನು ಮಾಡಿದರು. ಆತ್ಮ ಅವ್ರ ಮೇಲೆ ಬಂದಾಗ ಸತ್ಯ ಸುವಾರ್ತೆಯನ್ನು ಭಯಪಡದೆ, ಎದರದೆ, ಹಿಂದೆಗೆಯದೆ ಸಂಪೂರ್ಣವಾಗಿ ದೇವರನ್ನು ಹಿಂಬಾಲಿಸುವವರಾಗಿ ಆ ಒಂದು ಆತ್ಮ ಅವರನ್ನು ಏನು ಮಾಡ್ತೀರಿ, ಸ್ಥಿರಪಡಿಸ್ತು ಪ್ರಿಯರು. ಅದಕ್ಕಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ಇವತ್ತು ಒಂದು ವೇಳೆ ಯಾವುದಾದ್ರೂ ಸಂಗತಿಗಳು ನಮ್ಮನ್ನು ದೇವರಿಂದ ಅಗಲಿಸುವಂಥ ಸ್ಥಿತಿಯ ಕಡೆಗೆ ನಡೆಸುವಂಥ ಸಮಯದಲ್ಲಿ ನಾವು ಅವುಗಳಿಗೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಡಬಾರ್ದು. ಕ್ರಿಸ್ತನೇ ನಮ್ಮ ಮೂಲ ಕೇಂದ್ರ ಬಿಂದು ಆಗಿರಬೇಕು. ಕ್ರಿಸ್ತನನ್ನೇ ನಾವು ಅನುಸರಿಸಿ ನಡೆಯುವವರು ಆಗಿರಬೇಕು. ಅದಕ್ಕಾಗಿ ಅನೇಕ ಸಂಗತಿಗಳನ್ನು ತಿಳಿಸ್ತಾನೆ ಪೌಲನಲ್ಲಿ. ನಾವು ನೋಡ್ತಾ ಇದ್ದೇವೆ ಏನಂತೆ, ಕಷ್ಟ ಬರುತ್ತೆ, ಸಂಕಟ ಬರುತ್ತೆ, ಹಿಂಸೆ ಬರುತ್ತೆ, ಅನ್ನ ಇರಲಾರ್ದಂಥ ಸ್ಥಿತಿ ಉಂಟಾಗುತ್ತೆ, ವಸ್ತ್ರ ಇರಲಾರ್ದಂಥ ಸ್ಥಿತಿ ಉಂಟಾಗುತ್ತೆ, ಏನೋ ಒಂದು ದೊಡ್ಡದಾಗಿರ್ತಕ್ಕಂಥ ಗಂಡಾಂತರದ ಉಪಾದಿಯಲ್ಲಿ ಬರುತ್ತೆ, ಖಡ್ಗವೇ ನಮ್ಮ ಮೇಲೆ ಕುತ್ತಿಗೆ ಬಳಿಯಲ್ಲಿ ಬರ್ಬೋದು ಪ್ರಿಯರೇ. ಆದರೂ ಕೂಡ ಎಲ್ಲ ಸಂಗತಿಗಳು ಬಂದಾಗ ಸ್ಥಿರವಾಗಿ ಕ್ರಿಸ್ತನನ್ನು ಹಿಂಬಾಲಿಸುವವನೇ ಏನಾಗಿದನ್ರಿ, ದೇವರ ಪ್ರೀತಿಯನ್ನು ಹೊಂದಿಕೊಂಡು ದೇವರ ಮಗನಾಗಿ ಕರೆಯಿಸಿಕೊಳ್ಳುವಂಥ ವ್ಯಕ್ತಿ. ದೇವರು ಯಾವುದನ್ನು ಯಾರು ತನ್ನನ್ನು ಹಿಂಬಾಲಿಸಿ ನಡೀತಾರೋ ಅವರಿಗೂ
ಅವರಿಗೋಸ್ಕರವಾಗಿ ಸಿದ್ಧ ಮಾಡಿದಂಥ ಆ ಪಟ್ಟಣದಲ್ಲಿ ಈ ವ್ಯಕ್ತಿ ವಾಸಿಸುವಂಥ ವ್ಯಕ್ತಿ ಆಗಿರ್ತಾನೆ. ದೇವರ ಸಂಗಡ ವಾಸ ಮಾಡುವಂಥ ಮಹಾಭಾಗ್ಯ ಯಾರಿಗೆ ಉಂಟಾಗುತ್ತೆ ಪ್ರಿಯರೇ? ಈ ಯಾರು ಆತನನ್ನು ಹಿಂಬಾಲಿಸಿ ಅಗಲಿ ಹೋಗದೆ ಸ್ಥಿರವಾಗಿ ನಿಂತ್ಕೊಂಡಿರ್ತಾರಲ್ವ ಅವರಿಗೆ ಉಂಟಾಗುತ್ತೆ. ಇವತ್ತು ನಾವು ಮನುಷ್ಯರ ಸಂಗಡ ವಾಸ ಮಾಡ್ತಾ ಇದ್ದೇವೆ, ಪ್ರಾಣಿಗಳ ಸಂಗಡ, ಪಕ್ಷಿಗಳ ಸಂಗಡ, ಈ ಪ್ರಕೃತಿಯಲ್ಲಿ ನಾವು ವಾಸ ಮಾಡ್ತಾ ಇದ್ದೇವೆ. ಆದರೆ ನಾವು ಯಾರ ಸಂಗಡ ವಾಸ ಮಾಡಬೇಕಾಗಿದೆ? ದೇವರ ಸಂಗಡ ವಾಸ ಮಾಡಬೇಕಾಗಿದೆ. ಹಲ್ಲೆಲೂಯಾ. ಅದಕ್ಕಾಗಿ ದೇವರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಪ್ರಿಯರು. ಏನಂತ ಹೇಳಂತಂದರೆ, ದೇವರಿಂದ ನಮ್ಮನ್ನು, ದೇವರ ಪ್ರೀತಿಯಿಂದ ನಮ್ಮನ್ನು ಯಾರೂ ಕೂಡ ಅಗಲಿಸುವುದಕ್ಕೆ ಸಾಧ್ಯವೇ ಇಲ್ಲ ಎಂಬುದಾಗಿ. ಹೀಗೆ ಒಂದು ಸಾರಿ ಒಬ್ಬ ದೊಡ್ಡ ದೈವ ಸೇವಕರು ಪ್ರಿಯರೇ, ರಿಚಾರ್ಡ್ ಉಂಬ್ರೈಡ್ ಎನ್ನುವಂಥ ಒಬ್ಬ ವ್ಯಕ್ತಿ ಪ್ರಿಯರೇ, ಹಲ್ಲೆಲೂಯಾ ಪ್ರೈಸ್ ಲಾರ್ಡ್, ಅವರನ್ನ ಒಂದು ಸ್ಥಳದಲ್ಲಿ ಸೆರೆಮನೆಗೆ ಹಾಕ್ತಾರೆ. ದೇವರನ್ನ ನೀನು ಬಿಟ್ಟು ಬಿಡು, ದೇವರ ನಾಮವನ್ನು ಉಚ್ಚಾರಣೆ ಮಾಡುವಂಥದ್ದನ್ನು ಬಿಟ್ಟು ಬಿಡು, ದೇವರನ್ನ ಅಗಲಿ ನೀನು ಬಂದು ಬಿಡು, ನಿನ್ನನ್ನು ಸೆರೆಮನೆಯಿಂದ, ಒಂದು ಸಮಸ್ಯೆಯಿಂದ, ಒಂದು ಭಯಂಕರವಾಗಿರ್ತಕ್ಕಂಥ ಸ್ಥಿತಿಯಿಂದ ನಿನಗೇನು ಮಾಡ್ತೀವಿ? ವಿಮೋಚನೆಯನ್ನು ಕೊಡ್ತೀವಿ. ನೀನು ದೇವರ ನಾಮವನ್ನು ಉಚ್ಚಾರ ಮಾಡೋಕ್ಕೆ ಹೋಗಬೇಡ, ಸುವಾರ್ತೆಯನ್ನು ಸಾರೋದಕ್ಕೆ ಹೋಗಬೇಡ. ನೀನು ಸುವಾರ್ತೆ ಸಾರಲಾರದೆ ನೀನು ಸಂಪೂರ್ಣವಾಗಿ ನಮ್ಮ ಥರ ಲೋಕಸ್ಥರ ಥರ ನೀನು ಜೀವಿಸುವಂಥದ್ದೇ ಆದರೆ ನಾವು ನಿನಗೆ ಅವಕಾಶ ಕೊಡ್ತೀನಿ. ನೀನು ಆರಾಮಾಗಿ ಲೈಫನ್ನು ಎಂಜಾಯ್ ಮಾಡುವಂತ ಈ ಲೋಕದಲ್ಲಿ ಅರಮನೆ ಅಂತ ಮನೆಯನ್ನು ಕೊಡ್ತೀವಿ, ಈ ಲೋಕದಲ್ಲಿ ಬೇಕಾಗಿರೋಂಥ ಹಣವನ್ನು ಕೊಡ್ತೀವಿ, ವಸ್ತ್ರಗಳನ್ನು ಕೊಡ್ತೀವಿ, ಏನೆಲ್ಲ ಅವಶ್ಯಕತೆಗಳನ್ನು ನಾವು ನಿಮಗೆ ಕೊಡ್ತೀವಿ ಎಂಬುದಾಗಿ ಹೇಳಿದಾಗ ಆ ರಿಚರ್ಡ್ ಉಂಬ್ರೈಡ್ ಎನ್ನುವಂಥ ಒಬ್ಬ ವ್ಯಕ್ತಿ ಆತನು ದೇವರನ್ನು ಸೇವಿಸೋದಕ್ಕೆ ಇಷ್ಟಪಟ್ಟ ಹೊರತಾಗಿ ಆ ಸೆರೆಮನೆಯೇ ನನಗೆ ಬೇಕು ಎಂಬುದಾಗಿ ಹೇಳಿದ ಹೊರತಾಗಿ ದೇವರನ್ನ ಬಿಟ್ಟು ಏನು ಮಾಡಲಿಲ್ಲ ರೀ, ಹೊರಗಡೆ ಬರಲಿಲ್ಲ ಪ್ರೇರೆ. ಹಲ್ಲೆಲೂಯಾ. ಇವತ್ತು ದೇವರು ನಿನ್ನ ಸಂಗಡ ಮಾತಾಡ್ತಾ ಇದ್ದಾನೆ. ನಾವು ಏನಾಗ್ತಾ ಇದ್ದೇವೆ? ಶಿಷ್ಯರಿಗೂ ಕೂಡ ಅನೇಕ ಕಷ್ಟಗಳು ಬಂದು ಅವರನ್ನು ಶಿಲುಬೆಗೆ ಹಾಕಿದರು, ಎಕ್ಸ್ ಆಕಾರದಲ್ಲಿ ಅವರನ್ನು ಶಿಲುಬೆಗೆ ಹಾಕಿದರು, ಕೆಲವರನ್ನು ಕತ್ತಿ ತಗೊಂಡು ಕಡಿದ್ರು, ಕೆಲವರನ್ನ ಹಿಂಸೆಗೆ ಗುರಿ ಮಾಡಿದ್ರು, ಕೆಲವರನ್ನ ಭಯಂಕರವಾದಂಥ ಸ್ಥಿತಿಯ ಕಡೆಗೆ ಅವರನ್ನು ನಡೆಸಿದರು. ಆದರೂ ಕೂಡ ಅವರು ಕ್ರಿಸ್ತನ ಪ್ರೀತಿಯ ನಿಮಿತ್ತವಾಗಿ ಅವೆಲ್ಲವುಗಳನ್ನು ಸಹಿಸಿಕೊಂಡರು. ಅವರು ಈ ಲೋಕವನ್ನು ನೋಡಲಿಲ್ಲ, ಅವರು ಪರಲೋಕವನ್ನು ಅವರು ನೋಡಿದರು ಪ್ರಿಯರೇ. ಯಾಕಂದರೆ ಪರಲೋಕದಲ್ಲಿ ದೇವರ ಸಂಗಡ ನಿತ್ಯ ನಿವಾಸಿಗಳಾಗಿ ಶಾಶ್ವತವಾಗಿ ದೇವರ ಸಂಗಡ ವಾಸ ಮಾಡುವಂಥ ಸ್ಥಿತಿ. ಈಗ ನಾವು ಏನಾಗಿದ್ದೇವೆ? ದೇವರ ಮಕ್ಕಳಾಗಿದ್ದೇವೆ, ಆದರೆ ಮುಂದೆ ನಾವು ಕ್ರಿಸ್ತನಂತೆ ಇರುವವರಾಗ್ತೀವಿ ಎಂಬುದಾಗಿ. ಹಲ್ಲೆಲೂಯಾ ಪ್ರೈಸ್ ಲಾರ್ಡ್. ಅದಕ್ಕಾಗಿ ಪ್ರಿಯರೇ, ದೇವರು ವಾಕ್ಯ ಹೇಳ್ತಾರೆ, ಸತ್ಯವೇದ ಹೇಳ್ತಾರೆ ಸ್ಪಷ್ಟವಾಗಿ ಏನಂತ ಹೇಳಂತಂದರೆ, ಕ್ರಿಸ್ತನ ಮಕ್ಕಳಾಗಿರುವಂಥ ನಾವು ಕ್ರಿಸ್ತನ ಪ್ರೀತಿಯಲ್ಲಿ ಸ್ಥಿರವಾಗಿ ನಿಲ್ಲುವಂಥವ್ರು ನಾವು ಆಗೋಣ. ಹಲ್ಲೆಲೂಯಾ ಪ್ರೈಸ್ ಲಾರ್ಡ್. ಅದಕ್ಕಾಗಿ ಪ್ರಿಯರೇ, ಪೌಲನು ಪತ್ರಿಕೆಯಲ್ಲಿ ಅನೇಕ ಕಡೆಗೆ ಹೇಳ್ತಾನೆ, ಕೆಲವರು ಏನು ಮಾಡ್ತಾರೆ ಅಂದರೆ ಕ್ರಿಸ್ತನ ಶಿಲುಬೆಗೆ ವಿರೋಧಿಗಳಾಗಿ ನಡೀತಾರೆ. ಅವರ ಮಾತುಗಳ ಮೂಲಕವಾಗಿ, ಅವರ ನಡತೆಯ ಮೂಲಕವಾಗಿ, ಅವರ ಕ್ರಿಯೆಗಳ ಮೂಲಕವಾಗಿ ಅವರನ್ನು ದೇವರು ಯಾವೊಂದು ಉದ್ದೇಶಕ್ಕೆ ಕರೆದಿದ್ದಾನೋ ಆ ಉದ್ದೇಶವನ್ನು ಮರೆತವರಾಗಿ ಕ್ರಿಸ್ತನಿಂದ ಅಗಲಿ ದೂರ ಹೋಗ್ತಾರೆ ಪ್ರಿಯರೇ. ದೇವನ ಕುರಿತಾಗಿ ದೇವರ ವಾಕ್ಯ ತಿಳಿಸ್ತಾ ಇದೆ. ಇನ್ನು ಅನೇಕ ವ್ಯಕ್ತಿಗಳ ಕುರಿತಾಗಿ ದೇವರ ವಾಕ್ಯ ತಿಳಿಸ್ತಾ ಇದೆ, ಅವರು ನನ್ನನ್ನು ಬಿಟ್ಟು ಹೋದರು, ಅವರು ನನ್ನಿಂದ ದೂರವಾದರು, ಅವರು ನನ್ನಿಂದ ಅಗಲಿ ಹೋದರು ಎಂಬುದಾಗಿ. ಹಲ್ಲೆಲೂಯಾ. ಆದರೆ ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಏನಂತ ಹೇಳಂತಂದರೆ, ಪೌಲನಾದರೂ ನನಗೆ ಏನು ಬಂದರೂ ಕೂಡ ನಾನು ದೇವರಿಗೋಸ್ಕರವಾಗಿ ನಾನು ನಿಂತುಕೊಳ್ತೀನಿ. ದೇವರಿಂದ ನನ್ನನ್ನು ಅಗಲಿಸುವಂಥವ್ರು, ದೇವರ ಪ್ರೀತಿಯಿಂದ ನನ್ನನ್ನು ಅಗಲಿಸುವಂಥವ್ರು ಯಾರು ಕೂಡ ಇಲ್ಲವೇ ಇಲ್ಲ ಎಂಬುದಾಗಿ ಪ್ರಿಯರೇ. ಹಲ್ಲೆಲೂಯಾ. ಲೋಕದ ಆತ್ಮ ನಮ್ಮಲ್ಲಿ ಬರಬಾರ್ದು, ನಮ್ಮಲ್ಲಿ ದೇವರ ಆತ್ಮ, ಪರಿಶುದ್ಧಾತ್ಮ ಬರುವಂಥ ಸಮಯದಲ್ಲಿ ನಾವು ಸ್ಥಿರವಾಗಿ ದೇವರ ಬಳಿಯಲ್ಲಿ ನಿಲ್ಲುವುದಕ್ಕೆ ಸಾಧ್ಯವಾಗುತ್ತೆ, ಸ್ಥಿರವಾಗಿ ಆತನಿಗೆ ಅಂಟಿಕೊಂಡು ಜೀವಿಸಲಿಕ್ಕೆ ಸಾಧ್ಯವಾಗುತ್ತೆ. ನಾವು ದೇವರನ್ನು ನಂಬಿದ ಮೇಲೆ ಈ ಲೋಕದವರಲ್ಲ, ನಾವು ಏನಾಗಿದ್ದೇವೆ? ಪರಲೋಕದವರಾಗಿದೆ. ಈ ಲೋಕದಲ್ಲಿ ಇದ್ದಾಗಲೂ ಕೂಡ, ಈ ಲೋಕದ ಜಂಜಾಟದ ಮಧ್ಯದಲ್ಲಿ ಜೀವಿಸುತ್ತಿರುವಾಗಲೂ ಕೂಡ ನಾವು ಏನಾಗಿದ್ದೇವ್ರಿ? ಈ ಲೋಕದಿಂದ ಬೇರ್ಪಟ್ಟಂಥವರಾಗಿದೆ. ಅದರ ಸಲುವಾಗಿ ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದಲ್ಲಿ ಸತ್ಯವೇದ ಈ ರೀತಿಯಾಗಿ ತಿಳಿಸ್ತಾ ಇದೆ. ಏನಂತ ಹೇಳಂತಂದ್ರೆ, ಒಂದ್ಸಾರಿ ನೀವು ನೋಡ್ರಿ, ಕೊಲೊಸ್ಸೆಯವರಿಗೆ ಬರೆದಂಥ ಪತ್ರಿಕೆ 3ನೇ ಅಧ್ಯಾಯ 1ನೇ ವಚನ ಓದ್ತೀನಿ. ಆದ ಕಾರಣ ನೀವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿರುವುದರಿಂದ ಮೇಲಿರುವವುಗಳನ್ನು ಹುಡುಕಿರಿ, ಅಲ್ಲಿ ಕ್ರಿಸ್ತನು ದೇವರ ಬಲಗಡೆಯಲ್ಲಿ ಆಸನಾರೂಢನಾಗಿದ್ದಾನೆ. ಮೇಲಿರುವಂಥವುಗಳ ಮೇಲೆ ಮನಸ್ಸಿಡಿರಿ, ಭೂ ಸಂಬಂಧವಾದವುಗಳ ಮೇಲೆ ಇಡಬೇಡಿರಿ. ಯಾಕಂದರೆ ನೀವು ಸತ್ತೀರಲ್ಲ, ನಿಮ್ಮ ಜೀವವು ಕ್ರಿಸ್ತನೊಂದಿಗೆ ದೇವರಲ್ಲಿ ಮರೆಯಾಗಿ ಇಟ್ಟದೆ. ನಮಗೆ ಜೀವವಾಗಿರುವ ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನೀವೂ ಸಹ ಆತನ ಜೊತೆಯಲ್ಲಿ ಪ್ರಭಾವದಿಂದ ಕೂಡಿದವರಾಗಿ ಪ್ರತ್ಯಕ್ಷರಾಗುವಿರಿ ಎಂಬುದೇ. ಹಲ್ಲೆಲೂಯಾ. ಅದಕ್ಕಾಗಿ ಭೂ ಸಂಬಂಧವಾದಂಥ ಎಲ್ಲ ಭಾವಗಳನ್ನು ನೀವೇನು ಮಾಡಿರಿ? ಸಾಯಿಸ್ರಿ ಎಂಬುದಾಗಿ. ಹಲ್ಲೆಲೂಯಾ ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ದೇವರು ನಂಬಿದಂಥ ಮಕ್ಕಳನ್ನು ನಾವು ಆದಮೇಲೆ ಆತನಲ್ಲಿಯೇ ಸ್ಥಿರವಾಗಿ ನಾವು ನಿಲ್ಲುವಂಥವ್ರಾಗಬೇಕು. ಕೆಲವು ಜನರು ದೀಕ್ಷಾಸ್ಥಾನ ತೆಗೆದುಕೊಂಡಿರ್ತಾರೆ, ಕೆಲವು ಜನರು ದೇವರನ್ನು ನಂಬಿ ಅಂಟಿಕೊಂಡು ಜೀವಿಸ್ತಾ ಇರ್ತಾರೆ, ಆದರೆ ಅವ್ರು ಯಾಕೆ ದೇವರು ನಂಬಿದೀವಿ ಅಂತೇಳಿ ಅವ್ರಿಗೆ ಗೊತ್ತೇ ಇರೋದಿಲ್ಲ.
ಯಾಕೆ ಹೇಳ್ರಿ? ಅವರು ಪರಿಪೂರ್ಣವಾಗಿ ದೇವರನ್ನು ತಿಳಿದುಕೊಂಡಿರಲ್ಲ, ಪರಿಪೂರ್ಣವಾಗಿ ದೇವರನ್ನು ಅರಿತುಕೊಂಡಿರಲ್ಲ, ಪರಿಪೂರ್ಣವಾಗಿ ದೇವರ ಬಳಿಯಲ್ಲಿ ಅವರು ಬರುವುದಕ್ಕೆ ಇಷ್ಟಪಡುವುದಿಲ್ಲ, ಪರಿಪೂರ್ಣವಾದಂಥ ಸ್ಥಿತಿಯ ಕಡೆಗೆ ಬರಬೇಕಂತೇಳಿ ಅವರು ಆಲೋಚನೆ ಉಳ್ಳವರಾಗಿ ಇರೋದಿಲ್ಲ. ಅದಕ್ಕಾಗಿ ದೇವರು ಸಿದ್ಧ ಮಾಡಿಟ್ಟಿರ್ತಕ್ಕಂಥ ಆ ಪರಲೋಕವನ್ನು, ಆ ಬಂಗಾರದ ಪಟ್ಟಣವನ್ನು, ಆ ಮೋಕ್ಷ ಲೋಕವನ್ನು, ಆ ಒಂದು ದೇವರ ಒಂದು ಒದಗಿಸಿಕೊಡುವಂಥ, ತನ್ನ ಮಕ್ಕಳಿಗೆಲ್ಲರಿಗೋಸ್ಕರವಾಗಿ ಒದಗಿಸಿಕೊಡುವಂಥ ಆಶೀರ್ವಾದದ ಲೋಕವನ್ನು ಅನೇಕರು ಏನು ಮಾಡ್ತಾರೆ ರೀ? ಅದನ್ನು ನೋಡದೆ ಈ ಲೋಕದಲ್ಲಿಯೇ ನಾವು ಶಾಶ್ವತವಾಗಿ ಇರ್ತೀವಿ ಅನ್ನುವಂಥ ಸ್ಥಿತಿಯಲ್ಲಿ ಅವರು ಜಾರಿ ಹೋಗಿ ಏನು ಮಾಡ್ತಾರೆ ರೀ? ತಮ್ಮ ಜೀವಿತದ ಕೊನೆಯ ಅವಧಿಯವರೆಗೂ ಕೂಡ ಏನು ಮಾಡ್ತಾರೆ? ಅವರು ಈ ಲೋಕವೇ ನನಗೆ ಬೇಕು ಎನ್ನುವಂಥ ರೀತಿಯಲ್ಲಿ ನಡೆದ ಕಾರಣಕ್ಕಾಗಿ ಕ್ರಿಸ್ತನಿಂದ ಅವ್ರು ಏನು ಮಾಡ್ತಾರೆ? ಅಗಲಿ ಹೋಗ್ತಾರೆ ಪ್ರೇರ. ಆದರೆ ನಾವಾದರೂ ಪರಲೋಕದ ಕುರಿತಾಗಿ ಆಲೋಚನೆ ಉಳ್ಳವರಾಗಿ, ಪರಿಶುದ್ಧನಾದ ದೇವರ ಕುರಿತಾಗಿ ಆಲೋಚನೆ ಉಳ್ಳವರಾಗಿ, ಆತನು ಕೊಡುವಂಥ ಪಟ್ಟಣದ ಕುರಿತಾಗಿ ಆಲೋಚನೆ ಉಳ್ಳವರಾಗಿ, ಆತನು ಹೇಳಿದಂಥ ಮಾರ್ಗ ಏನೆಂಬುದಾಗಿ ನಾವು ತಿಳಿದುಕೊಂಡವರಾಗಿರುವಂಥ ಸಮಯದಲ್ಲಿ ಇಕ್ಕಟ್ಟಾದ ಮಾರ್ಗಗಳು ಬರ್ತವೆ, ಶೋಧನೆಯ ಮಾರ್ಗಗಳು ಬರ್ತವೆ, ಸಮಸ್ಯೆಯ ಮಾರ್ಗಗಳು ಬರ್ತವೆ. ಅವೆಲ್ಲವೂ ಬಂದರೂ ಕೂಡ ಅವು ನಮ್ಮ ಮೇಲಿಗಾಗಿಯೇ ಹೊರತಾಗಿ ನಮ್ಮನ್ನು ಅಣಕಿಸುವುದಕ್ಕಾಗಿ ಅಲ್ಲ. ಅವುಗಳು ನಮಗೆ ಮುಂದಿನ ಒಂದು ಜೀವಿತದ ಅವಧಿಯಲ್ಲಿ ದೊಡ್ಡದಾಗಿರ್ತಕ್ಕಂಥ ಜಯವನ್ನು ತಂದು ಕೊಡ್ತೇವೆ ಹೊರತಾಗಿ, ಸಹನೆಯನ್ನು ಕಲಿಸಿಕೊಡ್ತೇವೆ ಹೊರತಾಗಿ ಮತ್ತೊಂದು ಕಾರಣಕ್ಕಾಗಿ ಅಲ್ಲ ಎಂಬುದಾಗಿ ನಾವು ಏನಾಗಿದ್ದೇವೆ ರೀ? ತಿಳಿದಂಥವರಾಗಿದೆ. ಅದಕ್ಕೆ ಸಲುವಾಗಿ ಯಾಕೋಬನ ಪತ್ರಿಕೆಯಲ್ಲಿ ಒಂದು ಮಾತಿರುತ್ತೆ, 1ನೇ ಅಧ್ಯಾಯ 12ನೇ ವಚನದಲ್ಲಿ, ಕಷ್ಟವನ್ನು ಸಹಿಸಿಕೊಳ್ಳುವವನು ಧನ್ಯನು, ಅವನು ಪರಿಶೋಧಿತನಾದ ಮೇಲೆ ಜೀವವೆಂಬ ಜಯಮಾಲೆಯನ್ನು ಅವನು ಹೊಂದುವನು ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದಕ್ಕಾಗಿ ಪ್ರಿಯರೇ, ಯೋಬನಿಗೆ ಕಷ್ಟ ಬಂತು, ಯೋಬನು ದೇವರಿಂದ ಏನು ಮಾಡಲಿಲ್ಲ? ಅಗಲಿ ಹೋಗಲಿಲ್ಲ. ಎಂತಹ ಕಷ್ಟ ಬಂತು ಯೋಬನಿಗೆ? ಅವನ ಸ್ವಂತ 10 ಜನ ಮಕ್ಕಳು, ಅವನ ಆಳುಗಳು, ಅವನಿಗಿರುವಂಥ ಎಲ್ಲ ಸರ್ವ ಸಂಪತ್ತು, ಏನಂತ ಹೇಳ್ತೀವಿ, ಕತ್ತೆಗಳಾಗಿರ್ಬೋದು, ಎತ್ತುಗಳಾಗಿರ್ಬೋದು, ಕುರಿಗಳು, ಆಡುಗಳು, ಅವನಿಗಿರುವಂಥ ಮನೆ, ಅವನಿಗೆ ಸಂಬಂಧಪಟ್ಟಂಥ ಎಲ್ಲ ಹೊಲ ಆಸ್ತಿ ಎಲ್ಲವೂ ಕೂಡ ಒಂದೇ ಒಂದು ದಿವಸದಲ್ಲಿ ಏನಾಯ್ತು ರೀ? ನಾಶವಾಯಿತು. ಅವನ ದೇಹದ ಮೇಲೆ ರೋಗಗಳು ಬಂದು ಏನೆಲ್ಲ ಸಮಸ್ಯೆಗಳು ಬಂದಂಥ ಸಮಯದಲ್ಲಿ ಕೂಡ ಅವನು ಏನು ಮಾಡಲಿಲ್ಲ? ದೇವರಿಂದ ಅಗಲಿ ಹೋಗಲಿಲ್ಲ. ಅವನು ದೇವರನ್ನು ನೋಡಿದ ಪ್ರಿಯರೇ. ದೇವರು ಎಲ್ಲ ನನಗೆ ಕೊಟ್ಟ, ದೇವರು ತೆಗೆದುಕೊಂಡ, ದೇವರಿಗೆ ಸ್ತೋತ್ರ. ಯೆಹೋವನು ಕೊಟ್ಟನು, ಯೆಹೋವನು ತೆಗೆದುಕೊಂಡನು, ಯೆಹೋವನಿಗೆ ಸ್ತೋತ್ರ. ದೇವರಿಂದ ಎಲ್ಲ ಒಳ್ಳೆಯವುಗಳನ್ನು ಹೊಂದಿದಂಥ ನಾವು ಕೆಟ್ಟದನ್ನು ಹೊಂದಬಾರದು ಎಂಬುದಾಗಿ ತನ್ನ ಹೆಂಡತಿಗೆ ನೀತಿಯ ಪಾಠವನ್ನು ಕಲಿಸಿದ ಪ್ರಿಯರೇ. ದೇವರನ್ನು ದೂಷಿಸಲೇ ಇಲ್ಲ, ದೇವರಿಂದ ಅಗಲಿ ಹೋಗಬೇಕೆನ್ನುವಂಥ ಮನಸ್ಸನ್ನು ಮಾಡಲಿಲ್ಲ ಪ್ರಿಯರೇ. ಅದಕ್ಕಾಗಿ ಪ್ರಿಯರೇ, ಸತ್ಯವೇದ ನಮ್ಮನ್ನು ನಿನ್ನನ್ನು ಎಚ್ಚರಪಡಿಸ್ತಾ ಇದೆ. ಇವತ್ತು ನಮ್ಮನ್ನು ಕ್ರಿಸ್ತನ ಪ್ರೀತಿಯಿಂದ ಅಗಲಿಸುವವರು ಯಾರು ಕೂಡ ಇಲ್ಲವೇ ಇಲ್ಲ ಎಂಬುದಾಗಿ. ಹಲ್ಲೆಲೂಯಾ, ಪ್ರಿಯರೇ. ಅದಕ್ಕಾಗಿ ಒಂದು ಸಾರಿ ನೀವು ಇಬ್ರಿಯರಿಗೆ ಬರೆದ ಪತ್ರಿಕೆಯನ್ನು ತೆಗೆದಿದ್ದೆ ಆದರೆ ಅಲ್ಲಿ ವಚನ ಈ ರೀತಿಯಾಗಿ ನಮ್ಮ ಸಂಗಡ ಮಾತಾಡುತ್ತೆ. ಏನಂತೇಳಂತಂದರೆ 10ನೇ ಅಧ್ಯಾಯದಲ್ಲಿ ನಾವು ನೋಡೋಣ. ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 39ನೇ ವಚನ. ನಾವಾದರೂ ಹಿಂದೆಗೆದವರಾಗಿ ನಾಶವಾಗುವವರಲ್ಲ, ನಂಬುವವರಾಗಿ ಪ್ರಾಣ ರಕ್ಷಣೆಯನ್ನು ಹೊಂದುವವರಾಗಿ ಇದ್ದೇವೆ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್. ಅದಕ್ಕಾಗಿ ನೋಡ್ರ 10ನೇ ಅಧ್ಯಾಯದ 37ನೇ ವಚನದಿಂದ ಈ ರೀತಿಯಾಗಿ ಪೌಲನು ಬರೀತಾನೆ, ಹೀಗಿರಲಾಗಿ ನೀವು ಜ್ಞಾನ ಪ್ರಕಾಶದಲ್ಲಿ, ಅಂದರೆ ದೇವರು ನಂಬಿದಾದ ಮೇಲೆ ಸೇರಿ ಕಷ್ಟಾನುಭವವೆಂಬ ಬಲೂ ಹೋರಾಟವನ್ನು ಸಹಿಸಿಕೊಂಡ ಹಿಂದಿನ ದಿನಗಳನ್ನು ನೆನಪಿಗೆ ತಂದುಕೊಳ್ಳಿರಿ. ಕೆಲವು ಸಾರಿ ನೀವು ನಿಂದೆಗಳನ್ನು, ಸಂಕಟಗಳನ್ನು ಅನುಭವಿಸಿ ಹಾಸ್ಯಕ್ಕೆ ಗುರಿಯಾದಿರಿ. ಕೆಲವು ಸಾರಿ ಅಂಥವುಗಳನ್ನು ಅನುಭವಿಸಿದವರಲ್ಲಿ ಸೇರಿದವರಾಗಿದ್ದು ಆದಿರಿ. ಬೇಡಿಗಳನ್ನು ಹಾಕಿಸಿಕೊಂಡವರ ಕಷ್ಟವನ್ನು ನೋಡಿ ಅವರ ಸಂಗಡ ನೀವು ದುಃಖಪಟ್ಟದ್ದಲ್ಲದೆ ನಮಗೆ ಉತ್ತಮವಾಗಿಯೂ ಸ್ಥಿರವಾಗಿ ಇರುವ ಆಸ್ತಿಯುಂಟೆಂದು ಚೆನ್ನಾಗಿ ಅರಿತುಕೊಂಡು ನಿಮ್ಮ ಸೊತ್ತನ್ನು ಸೂಲುಕೊಳ್ಳುವವರಿಗೆ ಸಂತೋಷದಿಂದ ಬಿಟ್ಟಿರಿ. ಹಾಗಾದರೆ ನಿಮ್ಮ ಧೈರ್ಯವನ್ನು ಬಿಟ್ಟು ಬಿಡಬೇಡಿರಿ, ಅದಕ್ಕೆ ಮಹಾ ಪ್ರತಿಫಲ ಉಂಟು. ದೇವರ ಚಿತ್ತವನ್ನು ನೆರವೇರಿಸಿ ವಾಗ್ದಾನದ ಫಲವನ್ನು ಹೊಂದಬೇಕಾದರೆ ನಿಮಗೆ ತಾಳ್ಮೆ ಬೇಕು. ಬರುವಾತನು ಇನ್ನೂ ಸ್ವಲ್ಪ ಕಾಲದಲ್ಲಿ ಬರುವನು, ತಡ ಮಾಡುವುದಿಲ್ಲ. ಆದರೆ ನನ್ನವನಾಗಿರುವ ನೀತಿವಂತನು ನಂಬಿಕೆಯಿಂದಲೇ ಬದುಕುವನು. ಅವನು ಹಿಂದೆಗೆದರಲಿ ಅವನಲ್ಲಿ ನನಗೆ ಸಂತೋಷವಿರುವುದಿಲ್ಲ ಎಂದು ಬರೆದದೆ. ನಾವಾದರೂ ಹಿಂದೆಗೆದವರಾಗಿ ನಾಶವಾಗುವವರಲ್ಲ, ನಂಬುವವರಾಗಿ ಪ್ರಾಣ ರಕ್ಷಣೆಯನ್ನು ಹೊಂದುವವರಾಗಿದ್ದೇವೆ. ನಾವು ಹಿಂದಕ್ಕೆ ಹೋಗುವಂಥವ್ರಲ್ಲ. ನಮ್ಮ ಜೀವಿತದಲ್ಲಿ ಎಷ್ಟೋ ಕಷ್ಟಗಳು ಬಂದು, ಎಷ್ಟೋ ನೋವುಗಳು ಬಂದು, ಯಾರೋ ನಮ್ಮನ್ನು ಹಾಸ್ಯ ಮಾಡಿದರು, ಪರಿಹಾಸ್ಯ ಮಾಡಿದರು, ಗೇಲಿ ಮಾಡಿದರು, ಏನೆಲ್ಲ ಸಮಸ್ಯೆಗಳಾದವು. ಕೆಲವೊಂದು ಸಂದರ್ಭದಲ್ಲಿ ನಮ್ಮ ಸಹೋದರರಿಗೆ ಆ ಒಂದು ಕೆಟ್ಟ ಕಾರ್ಯ ಆದಂಥ ಸಮಯದಲ್ಲಿ ಅವರನ್ನು ನೋಡಿ ನಾವು ಮರುಕಪಟ್ಟು, ಅಯ್ಯೋ ಆಗಬಾರ್ದಾಗಿತ್ತಲ್ಲ ಅಂತೇಳಿ ನಾವು ದುಃಖಭರಿತರಾದ್ವಿ. ಏನೆಲ್ಲ ನಮಗೆ ಆದರೂ ಕೂಡ ನಾವು ಮಾತ್ರ ದೇವರಿಂದ ಏನಾಗಲಿಲ್ಲ, ನಾವು ಹಿಂದಕ್ಕೆ ಹೋಗಲಿಲ್ಲ. ಹಲ್ಲೆಲೂಯಾ,
ಅದಕ್ಕಾಗಿ ಪ್ರಿಯರೇ, ಅಬ್ರಹಾಮ, ಇಸಾಕ, ಯಾಕೋಬರಿಗೆ ಅವರು ತಮ್ಮ ಸ್ವದೇಶದ ಮೇಲೆ ಒಂದು ವೇಳೆ ಮನಸ್ಸಿಟ್ಟಿದ್ರೆ ಯಾವಾಗಾದ್ರೂ ಅವ್ರು ಹಿಂದಕ್ಕೆ ಹೋಗೋದಕ್ಕೆ ಅವರಿಗೆ ಅನೇಕ ಅವಕಾಶಗಳಿದ್ವು. ಆದರೆ ಅವ್ರು ಏನು ಮಾಡಲಿಲ್ಲ, ಹಿಂದಕ್ಕೆ ಹೋಗಲಿಲ್ಲ. ಅವರು ದೇವರನ್ನು ನಂಬಿದ ಕಾರಣಕ್ಕಾಗಿ ದೇವರಿಂದ ಅಗಲಿ ಹೋಗದೆ ದೇವರ ಪ್ರೀತಿಯನ್ನು ನೋಡಿದವರಾಗಿ ಪರಲೋಕವೇ ನಮಗೆ ಬೇಕಂತೇಳಿ ಸ್ಥಿರವಾಗಿ ಅವ್ರು ಏನು ಮಾಡಿದ್ರು, ದೇವರನ್ನು ಹಿಂಬಾಲಿಸುವವರಾದ್ರೆ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ದೇವರ ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದ್ದೀವಿ ಸ್ಪಷ್ಟವಾಗಿ, ಇವತ್ತು ಇವರೆಲ್ಲರೂ ನಮಗೇನಾಗಿದ್ದಾರೆ, ಮಾದರಿಗಳಾಗಿದ್ದಾರೆ. ಇವರೆಲ್ಲರೂ ಕೂಡ ಕಷ್ಟಗಳನ್ನು ಅನುಭವಿಸಿ, ಕಷ್ಟಾನುಭವಿಗಳು ಆದರೂ ಸಹನೆಯಿಂದ ಅವೆಲ್ಲವುಗಳನ್ನು ಎದುರಿಸಿದ್ರು. ಆದರೆ ಅಷ್ಟೆಲ್ಲವುಗಳ ಮಧ್ಯದಲ್ಲಿ ದೇವರಿಂದ ಮಾತ್ರ ಇವ್ರು ಏನು ಮಾಡಲಿಲ್ಲ ರೀ, ಅಗಲಿ ಹೋಗಲಿಲ್ಲ. ಕೆಲವೊಬ್ಬರು ಮನುಷ್ಯರಿಂದ ಇವರೇನಾದರೂ ಅಗಲಿ ಹೋದ್ರು. ಮನುಷ್ಯರು ಕೆಲವೊಬ್ರು ಕೈ ಬಿಟ್ಟರು, ದೇವನು ಕೈ ಬಿಟ್ಟ. ಇನ್ನು ಅನೇಕ ವ್ಯಕ್ತಿಗಳು ಪೌಲನನ್ನು ಕೈ ಬಿಟ್ಟರು. ಪೌಲನು ಹೇಳ್ತಾ ಇದ್ದಾನೆ, ಅಯ್ಯೋ ನನಗೆ ಅವರು ಆಧಾರವಾಗಿರ್ತಾರೆ ಅಂತೇಳಿ ನೆನೆಸ್ಕೊಂಡೆ. ಅವರೆಲ್ಲರೂ ಕೂಡ ನನ್ನನ್ನು ಕೈ ಬಿಟ್ಟರು. ಅವರು ಲೋಕವನ್ನು ನೋಡಿದ್ರು, ಆದರೆ ಪರಲೋಕವನ್ನು, ದೇವರನ್ನು, ನನ್ನನ್ನು, ಅಪೋಸ್ತಲನಾಗಿರುವಂಥ ನನ್ನನ್ನು ಅವರು ನೋಡಲಿಲ್ಲ ಎಂಬುದಾಗಿ ಪ್ರೇರೆ. ಹಲ್ಲೆಲೂಯಾ, ಪ್ರೇರೆ. ಅದಕ್ಕಾಗಿ ಪ್ರೇರೆ, ಇವತ್ತಿನ ದಿವಸ ಒಂದೇ ಅಂಶ, ನಾವು ಆ ದೇವರಿಂದ ಏನಾಗಬಾರ್ದು, ಅಗಲಿ ಹೋಗಬಾರ್ದು. ದೇವರಿಂದ ಏನಾಗಬಾರ್ದು, ದೂರವಾಗಬಾರ್ದು. ಈ ಲೋಕದಲ್ಲಿ ಕಷ್ಟಗಳು ದೇವರಲ್ಲಿ ಇದ್ದಂಥ ಸಮಯದಲ್ಲಿ ಬಂದಾಗ ಅವುಗಳನ್ನು ಯಾವ ರೀತಿಯಾಗಿ ಜಯಿಸಬೇಕಂತೇಳಿ ದೇವರ ಆತ್ಮ ನಮಗೇನು ಮಾಡ್ತಾನೆ, ಶಕ್ತಿಯನ್ನು ಕೊಡ್ತಾನೆ. ಒಂದು ವೇಳೆ ದೇವರಲ್ಲಿ ಇರಲಾರ್ದೆ ಕಷ್ಟಗಳು ಬಂದಾಗ ಅವರು ಖಂಡಿತವಾಗಿ ಏನು ಮಾಡ್ತಾರೆ, ಆತ್ಮಹತ್ಯೆಯ ಕಡೆಗೆ ಹೋಗ್ತಾರೆ. ದುರಾತ್ಮ ಶಕ್ತಿಗಳ ಕಡೆಗೆ ಹೋದಾಗ ಆ ಆತ್ಮಗಳು ಅವರ ಒಳಗಡೆ ಪ್ರವೇಶ ಮಾಡಿ ಆತ್ಮಗಳು ಏನು ಮಾಡ್ತವೆ, ಅವರ ಪ್ರಾಣವನ್ನು ತೆಗೆಯುವಂಥ ಒಂದು ಮನಸ್ಸನ್ನು ಕೊಟ್ಟು ಆತ್ಮಹತ್ಯೆಗೆ ಪ್ರೇರೇಪಣೆ ಮಾಡುತ್ತವೆ. ಅದಕ್ಕಾಗಿ ಸತ್ಯವೇದ ಈ ಸಮಯದಲ್ಲಿ ನಿನ್ನ ಸಂಗಡ ಮಾತಾಡ್ತಾ ಇದೆ, ನನ್ನಲ್ಲಿ ನಿನ್ನಲ್ಲಿ ದೇವರಿಂದ ಅಗಲಿ ಹೋಗುವಂಥ ಮನಸ್ಸು ಇರಲೇಬಾರದು ಎಂಬುದಾಗಿ. ಹಲ್ಲೆಲೂಯಾ, ಪ್ರೇಸ್. ಕೊನೆಯದಾಗಿ ಒಂದು ವಚನ ಓದ್ತೀನಿ ಕೇಳ್ರಿ. ಇಬ್ರಿಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 12ನೇ ವಚನ. ಸಹೋದರರೇ, ನೋಡಿಕೊಳ್ಳಿರಿ, ಜೀವ ಸ್ವರೂಪನಾದ ದೇವರನ್ನು ಬಿಟ್ಟು ಹೋಗುವ ಅಪನಂಬಿಕೆಯುಳ್ಳ ಕೆಟ್ಟ ಹೃದಯವು ನಿಮ್ಮೊಳಗೆ ಯಾವನಲ್ಲಿಯೂ ಇರಬಾರದು ಎಂಬುದೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಏನು ಹೇಳ್ತಾ ಇದೆ, ಜೀವ ಸ್ವರೂಪನಾದಂಥ ದೇವರು, ಆ ದೇವರನ್ನು ಅಗಲಿ ಬಿಟ್ಟು ಹೋಗುವಂಥ ಕೆಟ್ಟ ಹೃದಯ, ಕೆಟ್ಟ ಮನಸ್ಸು ನಿಮ್ಮಲ್ಲಿ ಯಾರಲ್ಲಿಯೂ ಇರಬಾರ್ದು. ಯಾಕಂದರೆ ಆತನು ಜೀವಾಧಿಪತಿಯಾದಂಥ ದೇವರಾಗಿದ್ದಾನೆ, ಸೃಷ್ಟಿಕರ್ತನಾದಂಥ ದೇವರಾಗಿದ್ದಾನೆ, ಮನುಷ್ಯರೆಲ್ಲರಿಗೋಸ್ಕರವಾಗಿ ತನ್ನ ಪ್ರಾಣವನ್ನು ಕೊಟ್ಟಿರುವಂಥ ದೇವರಾಗಿದ್ದಾನೆ. ಆತನೇ ದೇವರೆಂಬುದಾಗಿ ಕರೆಯಿಸಿಕೊಳ್ಳುವುದಕ್ಕೋಸ್ಕರವಾಗಿ ಎಲ್ಲ ಧರ್ಮ ಪ್ರಮಾಣಗಳನ್ನು ನೆರವೇರಿಸಿದಂಥ ದೇವರಾಗಿದ್ದಾನೆ. ಆತನು ಪರಲೋಕದ ಕುರಿತಾಗಿ ಪರಿಚಯಿಸಿದಂಥ ದೇವರಾಗಿದ್ದಾನೆ. ಆತನು ನಾವೆಲ್ಲರೂ ಪಾಪಿಗಳಾಗಿದ್ದಾಗಲೂ ಕೂಡ ತನ್ನ ಪ್ರಾಣವನ್ನು, ತನ್ನ ರಕ್ತವನ್ನು, ತನ್ನ ಶರೀರವನ್ನು ನಮಗೆ ದಾರಿ ಎರೆಯುವುದರ ಮೂಲಕವಾಗಿ, ಸುರಿಸುವುದರ ಮೂಲಕವಾಗಿ ರಕ್ತವನ್ನು ನಮ್ಮೆಲ್ಲರ ಮೇಲೆ ಆತನು ತನ್ನ ದೊಡ್ಡದಾಗಿರ್ತಕ್ಕಂಥ ಪ್ರೀತಿಯ ರಸವನ್ನು ಏನು ಮಾಡಿದಾನೆ, ನಮ್ಮ ಮೇಲೆ ತೋರಿಸಿದ್ದಾನೆ ಪ್ರೇರೆ. ಆತನು ದೇವರಾಗಿದ್ದಾಗಲೂ ಕೂಡ ಮನುಷ್ಯನಾಗಿ ಈ ಲೋಕಕ್ಕೆ ಹೊರಟು ಬಂದು ಆತನು ಏನು ಮಾಡಿದಂತೆ, ಮರಣವಂದ ಕೊಂಡಿಯನ್ನು ಮುರಿಯುವುದಕ್ಕೋಸ್ಕರವಾಗಿ ಎಲ್ಲ ಮನುಷ್ಯ ರೂಪದಲ್ಲಿ ಆತನು ಸಾವಿಗೆ ಶರಣನಾಗಬೇಕಾಯಿತು ಪ್ರೇರೆ. ಆತನು ಮೊದಲೇ ಹೇಳಿದ, ಮರಣವನ್ನು ಮರಣಿಸಿ ಮೃತ್ಯುಂಜಯನಾಗಿ ನಾನು ಎದ್ದು ಬರ್ತೇನೆ, ನನ್ನ ಪ್ರಾಣವನ್ನು ಕೊಡುವುದಕ್ಕೆ ನನಗೆ ಅಧಿಕಾರ ಉಂಟು, ನನ್ನ ಪ್ರಾಣವನ್ನು ತೆಗೆದುಕೊಳ್ಳುವುದಕ್ಕೆ ಪುನಃ ಕೊಡುವುದಕ್ಕೆ ಅಧಿಕಾರ ಉಂಟು, ಪುನಃ ಅದನ್ನು ಪಡೆದುಕೊಳ್ಳುವುದಕ್ಕೆ ನನಗೆ ಅಧಿಕಾರ ಉಂಟೆಂಬುದಾಗಿ ಹೇಳಿದಂತಹ ದೇವಾದಿದೇವರು ಯೋಹಾನ ಬರೆದ ಸುವಾರ್ತೆ 10ನೇ ಅಧ್ಯಾಯದಲ್ಲಿರುತ್ತೆ. ಆತನು ಪುನಃ ಮರಣದ ಒಂದು ರುಚಿ ನೋಡಿ ಆತನು ಎಲ್ಲ ಮನುಷ್ಯರಿಗೆ ಒಂದು ಈ ಶಿಕ್ಷೆಯ ಒಂದು ಏನಂತ ಹೇಳ್ತೀವಿ ನಾವು, ಯಾವುದಾದ್ರೂ ಒಂದು ಶಿಕ್ಷೆ ಕೊಟ್ಟಂಥ ಸಮಯದಲ್ಲಿ, ಈಗ ನೋಡ್ರಿ, ಯಾರಾದ್ರೂ ನಿಮ್ಮ ಊರಲ್ಲಿ ಜೈಲಿಗೆ ಹೋದ್ರೆ ಏನು ಮಾಡ್ತಾರೆ, ಅವರಿಗೆ ಸ್ವಲ್ಪ ದಿವಸಗಳಲ್ಲಿ ಇಟ್ಕೊಂಡು ಒಂದು ವೇಳೆ ಬೇಗ ಬೇಲಾಗುತ್ತೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಎಲ್ಲ ಮನುಷ್ಯರೆಲ್ಲರೂ ಕೂಡ ತಪ್ಪು ಮಾಡಿದಾಗ ದೇವಾದಿದೇವನು ಆ ಎಲ್ಲ ಮನುಷ್ಯರ ತಪ್ಪಿಗೆ ಕ್ರಯಧನವಾಗಿ ತನ್ನ ಪ್ರಾಣವನ್ನು, ತನ್ನ ರಕ್ತವನ್ನು ಏನು ಮಾಡಿದಾತ, ಸುರಿಸಿದ ಪ್ರೇರೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಎಲ್ಲ ಮನುಷ್ಯರಿಗೋಸ್ಕರವಾಗಿ, ಎಲ್ಲ ದೇಶಗಳಲ್ಲಿರ್ತಕ್ಕಂಥ ಎಲ್ಲ ಮನುಷ್ಯರಿಗೋಸ್ಕರವಾಗಿ ಆತನು ಏನು ಮಾಡಿದ, ಆ ಕಾರ್ಯವನ್ನು ಜರುಗಿಸಿ ನಮ್ಮನ್ನು ಏನು ಮಾಡಿದಾನೆ, ಇವತ್ತಿನ ದಿವಸ ನಾನಿರುವ ಸ್ಥಳದಲ್ಲಿ ನೀವು ಕೂಡ ಇರಬೇಕಂತೇಳಿ ನಮ್ಮೆಲ್ಲರನ್ನ ಕರೆದಿದ್ದಾನೆ. ಅದಕ್ಕಾಗಿ ಪೌಲನು ಹೇಳ್ತಾ ಇದ್ದಾನೆ, ನಮ್ಮನ್ನು ದೇವರಿಂದ ಅಗಲಿಸುವುದಕ್ಕೆ ಯಾವುದು ಕೂಡ, ಯಾವ ಶಕ್ತಿಯು ಕೂಡ, ಅನ್ನ ಇರಲಾರ್ದಂಥ ಸ್ಥಿತಿಗಳಾಗಿರ್ಬೋದು, ಸಮಸ್ಯೆಗಳಾಗಿರ್ಬೋದು, ಯಾವುದು ಕೂಡ ಸಾಧ್ಯ ಇಲ್ಲ. ನಾವು ಸ್ಥಿರವಾಗಿ ದೇವರಲ್ಲಿ ಏನು ಮಾಡಬೇಕು, ನಿಂತುಕೊಳ್ಬೇಕು. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಏನಂತ ಹೇಳ್ತು ವಾಕ್ಯ ರೀ, ಕೆಟ್ಟ ಹೃದಯ ಅಂತ. ಯಾವ ಕೆಟ್ಟ ಹೃದಯ? ಜೀವ ಸ್ವರೂಪನಾದ ದೇವರನ್ನು ಬಿಟ್ಟು ಹೋಗುವ ಅಪನಂಬಿಕೆಯುಳ್ಳ ಕೆಟ್ಟ ಹೃದಯ ನಿಮ್ಮೊಳಗೆ ಯಾರಲ್ಲಿಯೂ ಕೂಡ
ಇರಬಾರದು. ದೇವರನ್ನು ಅಂಟಿಕೊಂಡು ನಾವು ಜೀವಿಸುವಾಗ ಖಂಡಿತವಾಗಿ ಕೊನೆಯವರೆಗೆ ನಾವು ಯಾರು ದೇವರಲ್ಲಿ ನಾವು ಇರ್ತೀವೋ, ದೇವರು ಹೇಳಿದಾನೆ ಏನಂತ ಹೇಳ್ರಿ, ಕಡೆಯವರೆಗೆ ತಾಳಿಕೊಳ್ಳುವನು ಏನು ಮಾಡ್ತಾನಂತೆ, ರಕ್ಷಣೆಯನ್ನು ಹೊಂದುತ್ತಾನೆ. ನೋಹನಿಗೆ ಬಂದು ಸಮಸ್ಯೆಗಳು, ನೋಹನಿಗೆ ಬಂದು ಕಷ್ಟಗಳು, ನೋಹನು ತನ್ನೆಲ್ಲರ ಜನರೋಪಾದಿಯಲ್ಲಿ ಆತನು ಕೂಡ ಏನು ಮಾಡಿದರೆ, ತಪ್ಪುಗಳು ಮಾಡುವುದಕ್ಕೆ ಅವಕಾಶಗಳು ಇದ್ದಾಗಲೂ ಕೂಡ ತಪ್ಪು ಮಾಡಿದ ನೋಹ ತಾನು ತನ್ನ ಕುಟುಂಬ ತನ್ನ ಮಕ್ಕಳನ್ನು ಕ್ರಮಶಿಕ್ಷಣದಲ್ಲಿ ಭಯಭಕ್ತಿಯ ಜೀವಿತದಲ್ಲಿ ಏನು ಮಾಡಿದರೆ, ಅವರಿಗೆ ಭಕ್ತಿಯ ಜೀವಿತವನ್ನು ಕಲಿಸಿಕೊಟ್ಟ ಕಾರಣಕ್ಕಾಗಿ ಸ್ಥಿರವಾಗಿ ದೇವರಲ್ಲಿ ಅವರು ನಿಂತುಕೊಳ್ಳುವಂತೆ ಮಾಡಿದ ಕಾರಣಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಅಂತ್ಯದಲ್ಲಿ ನೋಹನು ಏನು ಮಾಡ್ತಾ ಇದ್ದಾನೆ, ರಕ್ಷಣೆಯನ್ನು ಹೊಂದ್ತಾ ಇದ್ದಾನೆ. ಎಂಥ ರಕ್ಷಣೆ ರೀ, ಭೂಲೋಕದ ಎಲ್ಲ ಜನರು ನಾಶವಾಗಿ ಹೋದಾಗಲೂ ಕೂಡ ನೋಹನ ಕುಟುಂಬ, ನೋಹನ ಮಕ್ಕಳು ಮಾತ್ರ ಭೂಮಿಯ ಮೇಲೆ ಏನಿದ್ದಾರೆ, ಜೀವಿಸುವಂಥ ಸ್ಥಿತಿ. ಯಾಕಂದರೆ ಅವರು ದೇವರು ಹೇಳಿದ ಹಾಗೆ ಹಡಗನ್ನು ಸಿದ್ಧ ಮಾಡಿಕೊಂಡ್ರು, ಹಡಗಿನಲ್ಲಿ ಸೇರಿದರು. ಆ ಹಡಗಿನಲ್ಲಿ ಬೇಕಾಗಿರುವಂಥದ್ದು ಎಲ್ಲ ವಸ್ತುಗಳನ್ನು ದೇವರು ಹೇಳಿದ ಹಾಗೆ ಎಲ್ಲವುಗಳನ್ನು ಅವ್ರು ಏನು ಮಾಡಿದರೆ, ಸೇರ್ಪಡೆ ಮಾಡಿಕೊಂಡಿದ್ದಾದ ಮೇಲೆ ಮಳೆ ಬಂತು. ಮಳೆ ಬಂದಾದಮೇಲೆ ಗುಡ್ಡಗಳು, ಬೆಟ್ಟಗಳು, ಪರ್ವತಗಳೆಲ್ಲವೂ ಕೂಡ ಮುಳುಗುವುದು, ಸಮುದ್ರದ ಆಕಾಶದ ಏನಂತ ಹೇಳ್ತೀವಿ ತೂಬುಗಳೆಲ್ಲವೂ ಕೂಡ ತೆರೆಯಲ್ಪಟ್ಟು ದೇವರು ಒಡ್ಡಾಕೇನೆ ಎಲ್ಲಿ ಹಾಕೇನೆ. ಈಗ ಏನಾಗಿದೆ, ಈಗ ತುಂಗಭದ್ರಾ ನದಿ ಸಂಪೂರ್ಣವಾಗಿ ಹರಿತಾ ಇದೆ. ಒಡ್ಡು ಇರ್ಲಾರ್ದಂಗೆ ಇದ್ರೆ ಏನಾಗ್ತೈತೆ ರೀ, ಏನಾಗ್ತಿತ್ತು, ಮನೆ ತುಂಬ ಎಲ್ಲ ಊರು ತುಂಬ ಎಲ್ಲ ಏನಾಗ್ತಿತ್ತು, ನೀರು ತುಂಬ್ತೈತೆ. ಅಲ್ಲಿ ಅಣೆಕಟ್ಟಿದೆ, ನಮ್ಮದು TB ಡ್ಯಾಮ್ ಇದೆ, ತುಂಗಭದ್ರಾ ಡ್ಯಾಮ್. ಸುತ್ತ ಏನು ಮಾಡಿದ್ದಾರೆ ಅವರು, ಕೋಟೆಯೋಪಾದಿಯಲ್ಲಿ ಕಟ್ಟಿದ್ದಾರೆ. ಹಲಲ್ಯ, ಅಲ್ಲಿ ನೀರು ಹೆಚ್ಚಾಗಿರ್ಬೇಕು, ಅದಕ್ಕಾಗಿ ಈ ಸಮಯದಲ್ಲಿ ಬಿಟ್ಟಿರ್ಬೋದು ಅನಿಸುತ್ತೆ ಪ್ರೇಯರ್. ಹಲಲ್ಯ ಪ್ರೈಸ್. ಅದಕ್ಕಾಗಿ ಪ್ರೇಯರ್ ದೇವ್ರ ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತಾ ಇದೆ, ಅವೆಲ್ಲವುಗಳು ನೀರು ಸಂಪೂರ್ಣವಾಗಿ ಭೂಮಿ ಎಲ್ಲ ಮುಚ್ಚಿಕೊಂಡಾದ ಮೇಲೆ ಎಲ್ಲ ಜನರು ಸತ್ತೋರು. ಕೆಲವೊಬ್ರು ಅನ್ಕೊಂಡ್ರೆ ಅಯ್ಯೋ ಮಳೆ ಬರಲಿ, ಇದು ಬರಲಿ, ನಮ್ಮ ಮನೆ ಒಳಗಡೆ ನಾವು ಸೇರ್ತೀವಂತ. ಮನೆ ಒಳಗಡೆ ಬಂತು. ಮರಗಳನ್ನೇ ಏರಿದ್ರು, ಮರಗಳಲ್ಲಿ ಬಂತು. ಬೆಟ್ಟ ಗುಡ್ಡಗಳನ್ನೇ ಏರಿದ್ರು, ಅಲ್ಲಿಯೂ ಬಂತು. ಎಲ್ಲವುಗಳು ಮುಳುಗೋದ ಮೇಲೆ ಜನರು ಏನು ಮಾಡಿದ್ರಿ, ನಾವು ಉಳಿತೀವಿ, ಬದುಕ್ತೀವಿ ಅಂತೇಳಿ ಅಂದ್ಕೊಂಡ್ರು. ಆದರೆ ಉಳಿಯಲಿಕ್ಕೆ ಬದುಕಲಿಕ್ಕೆ ಅವರಿಂದ ಆಗಲಿಲ್ಲ. ಕಾರಣ ಏನು ಹೇಳ್ರಿ, ದೇವರ ಶಿಕ್ಷೆಗೆ ಅವರೇನಾದರೂ ಪಾತ್ರರಾದರು. ಆದರೆ ಅವರೆಲ್ಲರ ಮಧ್ಯದಲ್ಲಿ ದೇವರನ್ನು ಹೊಂದಿಕೊಂಡು ನಡೆದಿರ್ತಕ್ಕಂಥ, ದೇವರ ಪ್ರೀತಿಯಲ್ಲಿ ಸ್ಥಿರವಾಗಿ ಜೀವಿಸಿ ದೇವರ ನೀತಿಯನ್ನು ಹಿಂಬಾಲಿಸಿ ನಡೆದಿರ್ತಕ್ಕಂಥ ನೀತಿವಂತನೆಂಬುದಾಗಿ ಕರೆಸಿಕೊಳ್ಳುವಂಥ, ತಪ್ಪಿಲ್ಲದವನಾಗಿ ಕರೆಸಿಕೊಳ್ಳುವಂಥ ವ್ಯಕ್ತಿ ಯಾರ್ರೀ, ಈ ನೋಹನ ಮಾತ್ರ ಏನಾದ್ನರಿ ಉಳಿದ ಪ್ರೇರಿ. ಇವತ್ತು ನನ್ನ ನಿನ್ನ ಜೀವಿತ ಕೂಡ ಏನಾಗಬೇಕು ರೀ, ನಾವು ಅಗಲಿ ಹೋಗಲಾರದೆ ಇದ್ದರೆ, ಕೆಟ್ಟ ಹೃದಯ ನಮ್ಮಲ್ಲಿ ಬಂದು ದೇವರಿಂದ ಅಗಲಿ ಹೋಗಲಾರದಂಥ ಸ್ಥಿತಿಯ ಕಡೆಗೆ ನಾವು ಹೋಗಲಾರ್ದಿದ್ದೆ, ಸ್ಥಿರವಾಗಿ ದೇವರಲ್ಲಿ ನಿಂತುಕೊಳ್ಳುವಂಥ ವ್ಯಕ್ತಿಗಳು ನಾವು ಆಗಿದ್ದರೆ ಖಂಡಿತವಾಗಿ ನಾವು ಏನಾಗ್ತೀವಿ, ಕೈ ಬಿಡಲ್ಪಡೋದಿಲ್ಲ. ದೇವರು ನೋಹನನ್ನು ಯಾವ ರೀತಿಯಾಗಿ ಕಾಪಾಡಿದನು, ದೇವರು ಯಾವ ರೀತಿಯಾಗಿ ಹನೋಕನನ್ನು ಕಾಪಾಡಿದನು, ಎಲಿಯನನ್ನು ಕಾಪಾಡಿದನು, ಅನೇಕ ತನ್ನ ಭಕ್ತರನ್ನು ಕಾಪಾಡಿದನು, ಶಿಷ್ಯರನ್ನು ಕಾಪಾಡಿದನು, ನಮ್ಮನ್ನು ಕೂಡ ನೋಹನೋಪಾದಿಯಲ್ಲಿ ದೇವರು ನಮ್ಮನ್ನು ಕೂಡ ಏನು ಮಾಡ್ತಾನೆ, ಕಾಪಾಡುತ್ತಾನೆ, ರಕ್ಷಿಸ್ತಾನೆ. ನಮಗೂ ಕೂಡ ಎಲ್ಲ ವಿಷಯದಲ್ಲಿ ಏನು ಮಾಡ್ತಾನೆ, ಆತ ಸಹಾಯವನ್ನು ಮಾಡ್ತಾನೆ ಪ್ರೇರ. ಅದಕ್ಕಾಗಿ ದೇವ್ರ ವಾಕ್ಯ ಹೇಳ್ತಾ ಇದೆ, ಇವತ್ತು ಈ ಲೋಕದ ಯಾವ ಜಂಜಾಟವೂ ಕೂಡ ದೇವರಿಂದ ನಮ್ಮನ್ನು ಏನು ಮಾಡಬಾರ್ದು, ಅಗಲಿಸಬಾರ್ದು. ಅವುಗಳಿಗೆ ನಾವು ಅವಕಾಶ ಕೊಡಬಾರ್ದು. ದೇವರಿದ್ದಾನೆ, ದೇವರು ಎಲ್ಲವುಗಳನ್ನು ನೋಡಿಕೊಳ್ತಾನೆ ಎನ್ನುವಂಥ ಒಂದು ಧೈರ್ಯದ ಆತ್ಮ, ಸ್ಥೈರ್ಯದ ಆತ್ಮ ನಮ್ಮ ಉಳ್ಳವರಾಗಿ, ದೇವರ ಮೇಲೆ ಆತುಕೊಳ್ಳುವಂಥ ಜೀವಿತ ಉಳ್ಳವರಾಗಿ ನಾವೆಲ್ಲರೂ ಕೂಡ ಜೀವಿಸುವಂಥವ್ರು ಆಗಬೇಕು. ಆ ಸಮಯದಲ್ಲಿ ಅಂದ್ಕೊಂಡ್ರೆ ಎಲ್ಲರೂ ಯೋಬಂದು ಕತೆ ಮುಗಿದು ಬಿಡ್ತಾ ಅಂತೇಳಿ. ಆದರೆ ದೇವರು ಏನು ಮಾಡಿದಂತೆ, ಮತ್ತೆ ಅಗಲಿ ಹೋಗಲಾರದೆ ಇರುವ ಕಾರಣಕ್ಕಾಗಿ ಪ್ರೇಯರ್ ಏನು ಮಾಡಿದಂತೆ, ಯೋಬ ಬಿತ್ತಿದಲ್ಲಿ ಒಳ್ಳೆಯ ಬೆಳೆ ಬಂತು. ಯೋಬನಿಗೆ ಪುನಃ ಎತ್ತುಗಳು, ಕತ್ತೆಗಳು ಎಲ್ಲವೂ ಬಂತು. ಮಕ್ಕಳನ್ನು ಕಳೆದುಕೊಂಡಂತೆ ಯೋಬ ಪುನಃ ಮಕ್ಕಳನ್ನು ಪಡೆದುಕೊಂಡ ಕಾರಣ ಒಂದೇ, ದೇವರಿಂದ ಆತನೇನಾಗಲಿಲ್ಲ, ಅಗಲಿ ಹೋಗಲಿಲ್ಲ. ನೋಹನ್ ಅನ್ಕೊಂಡ್ರೆ ಗೇಲಿ ಮಾಡ್ತಾಯಿದ್ರು ನೋಹನ ಕುರಿತಾಗಿ, ಏನೆಲ್ಲ ಅಂತ ಇದ್ರು ನೋಹನ ಕುರಿತಾಗಿ. ಆದರೆ ಅಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರೇಯರೇ, ಆ ನೋಹನ್ನು ಮಾತ್ರ ಉಳಿದ. ಭೂಮಿ ಮೇಲೆ ಯಾರಿಲ್ಲ, ಇಡೀ ಭೂಮಿ ಯಾರ್ದ್ರಿ, ನೋಹನ ಕುಟುಂಬ. ನಾವು 30-40 ಜಾಗದ ಸಲ ಎಷ್ಟೋ ಜಗಳ ಮಾಡ್ತಿರ್ತಾರೆ. ಅಲ್ಲಿ 1 ಎಕರೆ ಹೊಲ ಸಲ ಎಷ್ಟೋ ಏನೆಲ್ಲ ತಾಪತ್ರಯ ಪಡ್ತಾ ಇರ್ತಾರೆ. ಇಡೀ ಭೂಮಿಯ ಮೇಲೆ ಯಾರು ಮನುಷ್ಯರಿಲ್ಲ. ಯಾರಿದ್ದಾರೆ ಆ ಸಮಯದಲ್ಲಿ? ನೋಹನ ಕುಟುಂಬ, ನೋಹನ 3 ಮಕ್ಕಳು, ಶೇಮ್, ಹಾಮ್, ಯೆಫೆತ್ ಮತ್ತು ಅವರ ಸೊಸೇಂದ್ರ 3 ಪ್ರೇರೆ. ಹಲ್ಲೆಲೂಯಾ. ಅಷ್ಟೇ ಜನ, 8 ಜನ ಇದ್ದಾರೆ. ಹಲ್ಲೆಲೂಯಾ. ಅದಕ್ಕಾಗಿ ಪ್ರೇರೆ ಶಿಷ್ಯರನ್ನು ಕೂಡ ಅನೇಕರು ಗೇಲಿ ಮಾಡಿದ್ರು, ಪರಿಹಾಸ್ಯ ಮಾಡಿದ್ರು, ಸೆರೆಮನೆಗಳಿಗೆ ಹಾಕಿದ್ರು. ಆದರೂ ಕೂಡ ಅವ್ರು ಏನಾಗಲಿಲ್ಲ, ಅಗಲಿ ಹೋಗಲಿಲ್ಲ ದೇವರಿಂದ. ಅದಕ್ಕಾಗಿ ಇವತ್ತಿನ ಸಮಯದಲ್ಲಿ ನಾವು ಪರಲೋಕಕ್ಕೆ ಏರಿ ಹೋದರೆ 12 ಹೆಬ್ಬಾಗಿಲುಗಳಿರ್ತವೆ. 12 ಹೆಬ್ಬಾಗಿಲುಗಳಲ್ಲಿ ಯಾರ ಹೆಸರುಗಳು ಬರೆದಿದ್ದಾವೆ ಪ್ರಿಯರು? ಒಂದೊಂದು ಬಾಗಿಲಿಗೆ ಶಿಷ್ಯರ ಹೆಸರುಗಳು ಬರೆದಿದ್ದಾವೆ, ಅಪೋಸ್ತಲರ ಹೆಸರುಗಳು ಬರೆದಿದ್ದಾವೆ ಪ್ರಿಯರು. ಅದಕ್ಕಾಗಿ ದೇವರ ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತಾ ಇದೆ, ಅಗಲಿ ಹೋಗಲಾರದೆ ಇದ್ದರೆ ನಾವೇನಾಗ್ತೀವಿ, ಈ ಎಲ್ಲ ಆಶೀರ್ವಾದಕ್ಕೆ ಪಾತ್ರರಾಗ್ತೀವಿ. ದೇವರು ನಮ್ಮನ್ನು ಏನು ಮಾಡ್ತಾನೆ, ಪುನಃ ಚೇತನಗೊಳಿಸ್ತಾನೆ, ಉತ್ತೇಜನಗೊಳಿಸ್ತಾನೆ, ಉಜ್ಜೀವಿಸುವಂತೆ ಮಾಡ್ತಾನೆ, ಉನ್ನತವಾದಂಥ ಸ್ಥಿತಿಯ ಕಡೆಗೆ ನಮ್ಮನ್ನು ನಡೆಸ್ತಾನೆ. ಅಗಲಿ ಹೋಗಲಾರದೆ ಸ್ಥಿರವಾಗಿ ಆತನನ್ನು ಹಿಂಬಾಲಿಸಿ ನಡೆಯುವಂಥ ಮಕ್ಕಳು ನಾವು ನೀವೆಲ್ಲರೂ ಕೂಡ ಆಗೋಣ. ಈ ಸಮಯದಲ್ಲಿ ನಾವೆಲ್ಲರೂ ನಿಂತುಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ದೇವರು ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತಾ ಇದೆ,
ಸಹೋದರ ಸಹೋದರಿಯೇ, ಅಗಲಿ ಹೋಗುವಂತ ಸ್ಥಿತಿ ನಿನ್ನಲ್ಲಿದೆ. ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಅಗಲಿಸುವವರು ಯಾರು? ಕಷ್ಟವೋ, ಸಂಕಟವೋ, ವೇದನೆಯೋ, ದುಃಖವೋ, ಅನ್ನವಿಲ್ಲದಿರುವುದೋ, ವಸ್ತ್ರದಿಲ್ಲದಿರುವುದೋ, ಗಂಡಾಂತರವೋ, ಖಡ್ಗವೋ, ಯಾವುದು ನಮ್ಮನ್ನು ದೇವರಿಂದ ಅಗಲಿಸೋದಕ್ಕೆ ಸಾಧ್ಯ? ಯಾವುದು ಕೂಡ ಸಾಧ್ಯ ಇಲ್ಲ. ನಾನು ನನ್ನ ದೇವರು ಸಂಪೂರ್ಣವಾಗಿ ನಾವು ಒಂದೇಯಾಗಿ ಇರುವಾಗ, ಆತನು ನಮ್ಮಲ್ಲಿ ಇರುವಾಗ, ನಾವು ಪರಲೋಕದ ಮಕ್ಕಳಾಗಿ ಜೀವಿಸುವಾಗ, ಪ್ರತಿನಿಧಿಗಳಾಗಿ ಇರುವಾಗ, ನಮ್ಮನ್ನು ಯಾರು ಕೂಡ ದೇವರ ಪ್ರೀತಿಯಿಂದ, ದೇವರು ನಮಗೆ ಒದಗಿಸಿಕೊಟ್ಟಿರ್ತಕ್ಕಂಥ ಕೃಪೆಯಿಂದ, ದೇವರಿಂದಲೇ ನಮ್ಮನ್ನು ಯಾರು ಕೂಡ ಅಗಲಿಸುವುದಕ್ಕೆ ಸಾಧ್ಯವೇ ಇಲ್ಲ. ಈ ಸಮಯದಲ್ಲಿ ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ. ದೇವಾ, ನಾನು ನಿನ್ನಲ್ಲೇ ಸ್ಥಿರವಾಗಿ ನಿಲ್ತೀನಿ. ನೋಹನ ಭಕ್ತಿಯನ್ನು ನಾನು ಮಾಡ್ತೀನಿ, ಯೋಬನ ಭಕ್ತಿಯನ್ನು ನಾನು ಮಾಡ್ತೇನೆ, ಆದಿ ಅಪೊಸ್ತಲರ ಭಕ್ತಿಯನ್ನು ನಾನು ಕೂಡ ಮಾಡ್ತೇನಪ್ಪ. ಪೌಲನೋಪಾದಿಯಲ್ಲಿ ಭಕ್ತಿಯನ್ನು ಮಾಡುವಂಥ ಒಳ್ಳೆಯ ಸದ್ಗುಣಗಳು ನನ್ನಲ್ಲಿ ದೇವಾ ನೀನು ಸ್ವಾಮಿ ಒದಗಿಸಿಕೊಡಯ್ಯ. ಪರಿಶುದ್ಧಾತ್ಮ ದೇವರೇ, ನನ್ನನ್ನು ಸ್ಥಿರವಾಗಿ ನಿನ್ನನ್ನು ಹಿಂಬಾಲಿಸುವ ಮಗನಾಗುವಂತೆ, ಮಗಳಾಗುವಂತೆ ನನ್ನನ್ನು ಮಾಡು ಸ್ವಾಮಿ. ದೇವಾ, ನಿನ್ನನ್ನು ಅನೇಕರು ಬಿಟ್ಟು ಹೋದ್ರು, ಲೋಕವನ್ನು ನೋಡಿದ್ರು, ಈ ಲೋಕದಲ್ಲಿರ್ತಕ್ಕಂಥ ಕಷ್ಟ, ಸಂಕಟ, ಆಡಂಬರ, ಐಶ್ವರ್ಯವನ್ನು ನೋಡಿ ನಿನ್ನಿಂದ ದೂರ ಆದ್ರಪ್ಪ. ಆದರೆ ನನಗೆ ಅಂತಹ ಅಪನಂಬಿಕೆಯುಳ್ಳ ಕೆಟ್ಟ ಹೃದಯ, ಕೆಟ್ಟ ಮನಸ್ಸು ನನ್ನಲ್ಲಿ ಬರಲಾರ್ದಾಗೆ ನಾನು ನಿನ್ನ ಸಂಗಡ, ನಿನ್ನೊಂದಿಗೆ ಯಾವಾಗಲೂ ಕೂಡ ನಿನ್ನ ಜೊತೆಗೆ ಇರುವ ಹಾಗೆ ಸಹಾಯ ಮಾಡಿ ನಡೆಸಯ್ಯ. ದೇವಾ, ನಿನಗೆ ಸ್ತೋತ್ರ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಸ್ತೋತ್ರ ಸ್ವಾಮಿ, ಸ್ತೋತ್ರ ರಾಜ. ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡಿ. ಮಹೋನ್ನತನು ಮಹಾಪರಿಶುದ್ಧನಾದ ಮಹಾದೇವರು ನಿನಗೆ ಸ್ತೋತ್ರಗಳಪ್ಪ. ಕೇಳಿದಂಥ ವಾಕ್ಯ, ಬಿತ್ತಿದಂಥ ಬೀಜ 100ರಷ್ಟು ಫಲ ಕೊಡುವ ಹಾಗೆ ನೀನು ಸಹಾಯ ಮಾಡಿ ನಡೆಸಪ್ಪ. ಹೌದು ರಾಜನೇ, ದೇವರೇ, ನಿನ್ನಿಂದ ನಮ್ಮನ್ನು ಯಾವುದು ಕೂಡ ಅಗಲಿಸಲಾರದ ಹಾಗೆ ಅಂತಹ ಶ್ರೇಷ್ಠವಾದಂಥ ಭಕ್ತಿಯ ಹೋರಾಟವನ್ನು ನಾವೆಲ್ಲರೂ ಮಾಡುವ ಹಾಗೆ ಕರ್ತನೇ ನಮ್ಮನ್ನು ಸ್ವಾಮಿ ಅಣಿಗೊಳಿಸಿ ನಡೆಸಯ್ಯ, ಸಿದ್ಧಪಡಿಸಿ ನಡೆಸು, ಸೌಖ್ಯತೆಯನ್ನು ದಯಪಾಲಿಸಿ ನಡೆಸಯ್ಯ. ದೇವಾ, ನೀನು ಒಳ್ಳೆ ದೇವರಾಗಿದ್ದೀಯ, ಅದಕ್ಕಾಗಿ ಸ್ತೋತ್ರ. ಕಾರ್ಯ ಮಾಡುವ ಆತನಾಗಿದ್ದೀಯ, ಕೃಪೆ ತೋರಿಸುವ ಆತನಾಗಿದ್ದೀಯ, ಸ್ತೋತ್ರಪ್ಪ. ಕೂಡಿ ಬಂದಿರತಕ್ಕಂಥ ಎಲ್ಲ ತಾಯಂದ್ರನ್ನ ಸ್ವಾಮಿ ನೀನು ಆಶ್ರಯ ಮಾಡು. ಅವರಲ್ಲಿರುವಂಥ ಎಲ್ಲ ಸಮಸ್ಯೆಗಳು ಯೇಸುವಿನ ನಾಮದಲ್ಲಿ ಪರಿಹಾರವಾಗಿ ಬಿಡುಗಡೆ ಉಂಟಾಗಿ ಸ್ವಾಮಿ, ಅವರ ಹೊಲಗಳ ಬೆಳೆಯ ವಿಷಯದಲ್ಲಿ, ಕುಟುಂಬದಲ್ಲಿರ್ತಕ್ಕಂಥ ಸರ್ವ ಸಮಸ್ಯೆಗಳ ಮೇಲೆ ಪರಿಹಾರ ಉಂಟಾಗಿ ಸ್ವಾಮಿ, ಅದ್ಭುತವಾದಂಥ ಬೆಳೆಯನ್ನು, ಅದ್ಭುತವಾದಂಥ ಸಮಾಧಾನವನ್ನು, ಅತಿಶಯವಾದಂಥ ಮಹತ್ ಕಾರ್ಯಗಳನ್ನು ಕುಟುಂಬದಲ್ಲಿ ಹೊಂದಿಕೊಂಡು ಸಾಕ್ಷಿ ಹೇಳುವಂತೆ ಸಹಾಯ ಮಾಡಿ ನಡೆಸಪ್ಪ. ಕುಟುಂಬದವರು ಮತ್ತು ಮಕ್ಕಳ ಕಾರ್ಯಗಳ ವಿಷಯದಲ್ಲಿ, ಮದುವೆ ಕಾರ್ಯಗಳ ವಿಷಯದಲ್ಲಿ, ಮಕ್ಕಳ ಜಾಬ್ ವಿಷಯದಲ್ಲಿ, ಪ್ರತಿಯೊಂದರ ವಿಷಯದಲ್ಲಿ ಸ್ವಾಮಿ ನೀನು ಸಹಾಯ ಮಾಡಿ ನಡೆಸು ಸ್ವಾಮಿ. ಎಲ್ಲ ಸೌಖ್ಯತೆ ಕೂಡ, ಸಾಲದ ಭಾರ ಸಂಪೂರ್ಣವಾಗಿ ತೊಲಗಿಸಯ್ಯ. ಮಕ್ಕಳು ಮಾತು ಕೇಳುವಂಥ ಸ್ಥಿತಿಯನ್ನು ಒದಗಿಸಿಕೊಟ್ಟು ನಡೆಸಬೇಕೆಂಬುದಾಗಿ ಕರ್ತನೇ, ನಿನ್ನಲ್ಲಿ ಸ್ಥಿರವಾಗಿ ನಿಂತುಕೊಂಡು ನಿನ್ನ ಆಶೀರ್ವಾದಕ್ಕೆ ಪಾತ್ರರಾಗುವಂತೆ, ಇವರಲ್ಲಿ ಇನ್ನು ಯಾರು ರಕ್ಷಣೆ ಹೊಂದಿಲ್ವೋ ಅವರು ರಕ್ಷಣೆ ಹೊಂದುವಂತೆ, ನಿನ್ನ ನಂಬುವಂತೆ, ರಕ್ಷಿಸಲ್ಪಡುವ ಹಾಗೆ ಅವರ ಜೀವಿತಗಳನ್ನು ಆಶೀರ್ವದಿಸಿ ಮಾರ್ಪಡಿಸಿ ನಡೆಸಬೇಕೆಂಬುದಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡರ್ಪಿಸಿ ಹೊಂದಿದ್ದೇವೆ ಪರಮ ತಂದೆಯೇ, ಆಮೆನ್. ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿ, ಕುಮಾರನಾಗಿ ಬಂದ ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆ, ಪರಿಶುದ್ಧಾತ್ಮ ದೇವರ ಶಾಶ್ವತವಾದ ಅನ್ಯತೆ ನಡೆಸಬೇಕು, ಅಲಂಕರಿಸಬೇಕು, ಬಲಪಡಿಸಬೇಕು. ಕೂಡಿ ಬಂದರೆ ಇವರ ಸಂಘದಲ್ಲೂ, ಸಕಲ ಸದ್ಭಕ್ತರ ಸಂಘದಲ್ಲೂ, ಪ್ರಪಂಚದಲ್ಲಿರುವ ಎಲ್ಲ ಮನುಷ್ಯರ ಸಂಘದಲ್ಲೂ ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ, ಆಮೆನ್. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳಲ್ಲಯ. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳಲ್ಲಯ. ಯೇಸು ಪ್ರಭು ರಕ್ತಕ್ಕೆ ಸಂಪೂರ್ಣ ವಿಜಯ. ಸಕಲ ಪಾಪಗಳಿಗೆ ಅನಂತಕಾಲ ನಾಶನ, ಸಕಲ ರೋಗಗಳಿಗೆ ಅನಂತಕಾಲ ನಾಶನ, ಸಕಲ ನೋವುಗಳಿಗೆ ಅನಂತಕಾಲ ನಾಶನ, ಸಕಲ ಬಾಧೆಗಳಿಗೆ ಅನಂತಕಾಲ ನಾಶನ, ಸಕಲ ಶಾಪಗಳಿಗೆ ಅನಂತಕಾಲ ನಾಶನ, ಸಕಲ ಸಾಲಗಳಿಗೆ ಅನಂತಕಾಲ ನಾಶನ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಸ್ತೋತ್ರಂ, ಸ್ತೋತ್ರಂ, ಸ್ತೋತ್ರಂ. ಆಮೆನ್, ಆಮೆನ್.